ನಿನ್ನೆಯ ದಿವಸ ಧೃತರಾಷ್ಟ್ರ, ಪಾಂಡು ಇತ್ಯಾದಿಗಳು ಭೂಲೋಕದಲ್ಲಿ ಯಾವ ದೇವತೆಗಳ ಅಂಶದಿಂದ ಅವತರಿಸಿದರು ಅನ್ನೋದನ್ನು ನೋಡಿದ್ವಿ. ಅದರ ಜೊತೆಗೆ ವಿದುರನು ಕೂಡ ಸ್ವಯಂ ಯಮಧರ್ಮನ ಅಂಶದಿಂದ ಅವತರಿಸಿದ್ದನ್ನ ಗಮನಿಸಿದವು. ಆ ಬಳಿಕ ಸಂಜಯ ಅಂತ ಮತ್ತೊಂದು ಜ್ವಲಂತವಾದಂಥ ಪಾತ್ರ ಮಹಾಭಾರತದಲ್ಲಿ ಬರುವಂಥದ್ದು. ಆ ಸಂಜಯನ ಅವತಾರದ ಬಗ್ಗೆ ಈಗ ತಾತ್ಪರ್ಯ ನಿರ್ಣಯದ ಹಿನ್ನೆಲೆಯಲ್ಲಿ ಗಮನಿಸಬೇಕಾಗಿದೆ. ಗವಲ್ಗಣ ಎಂಬುದಾಗಿ ಒಬ್ಬ ಸೂತ ಇದ್ದ, ಸೂತ ಜಾತಿಯಲ್ಲಿ ಹುಟ್ಟಿದ ಗವಲ್ಗಣ ಅಂತ. ಅದರಲ್ಲಿ ಕೆಲವು ಕಡೆ ಗವದ್ಗಣ ಅಂತನೂ ಪಾಠ ಇದೆ, ಗವದ್ಗಣ ಅಥವಾ ಗವಲ್ಗಣ. ಅವನ ಮಗನಾಗಿ ಸಂಜಯ ಜನಿಸಿದ. ಆ ಸಂಜಯ ಯಾರು ಅಂದ್ರೆ ಎಲ್ಲ ದೇವತೆಗಳಿಗೆ ಒಡೆಯನಾದಂತಹ ತುಂಬೂರು ಗಂಧರ್ವ, ಸಂಗೀತ ವಿಶಾರದನಾದಂತಹ ತುಂಬೂರು ಗಂಧರ್ವನೇ ಉದ್ವಹ ಎಂಬ ಮರುತ್ ಆವೇಶಯುಕ್ತನ ಅಂಶಯುಕ್ತನಾಗಿ ಸಂಜಯ ಎಂಬ ಹೆಸರಿನಿಂದ ಹುಟ್ಟಿದ. ಅವನು ಜಿತೇಂದ್ರಿಯ ನೆನೆಸಿದ. ಅವನು ಕೂಡ ಬಹಳ ಶ್ರೇಷ್ಠನಾದಂಥ ಜ್ಞಾನಿ. ಈ ಗವದ್ಗಣ ಅಥವಾ ಗವಲ್ಗಣ ಎಂಬಾತ ಏನಿದ್ನಲ್ಲ, ಅವನು ಈ ಶಂತನುವಿನ ಮಗನಾದಂಥ ವಿಚಿತ್ರ ವೀರ್ಯನಿಗೆ ಸಾರಥಿಯಾಗಿದ್ದ. ಸೂತ ಜಾತಿಯಲ್ಲಿ ಜನಿಸಿದವನಾದ್ರಿಂದ ಸಾರಥಿಯಾಗಿದ್ದ, ಮಹಾಜ್ಞಾನಿಯೂ ಆಗಿದ್ದ. ಸಾರಥಿ ಅಂತಂದ್ರೆ ಈಗಿನ ಕಾಲದಲ್ಲಿ ಅವ್ರು ಏನ್ ವೃತ್ತಿ ಮಾಡ್ತಿರ್ತಾರೋ ಆ ವೃತ್ತಿಯನ್ನು ಬಿಟ್ಟು ಬೇರೆ ಏನಾದ್ರು ಕೇಳಿದ್ರೆ ಸ್ವಲ್ಪನೂ ಪ್ರವೇಶ ಅವ್ರಿಗೆ ಇರೋದಿಲ್ಲ, ಅದ್ರ ಬಗ್ಗೆ ಪ್ರವೇಶವೂ ಇರೋದಿಲ್ಲ, ಜ್ಞಾನವೂ ಇರೋದಿಲ್ಲ. ಎಲ್ಲದಕ್ಕಿಂತ ಹೆಚ್ಚಾಗಿ ಅಂಥ ವಿಷಯಗಳನ್ನು ತಿಳ್ಕೋಬೇಕು ಅಂತ ಆಸಕ್ತಿಯೂ ಇರೋದಿಲ್ಲ. ಆದ್ರೆ ಇವೆಲ್ಲ ಪಾತ್ರಗಳು, ಇಷ್ಟು ಜ್ವಲಂತವಾದ ಪಾತ್ರಗಳು, ಅವನು ಮಹಾಜ್ಞಾನಿಯೂ ಆಗಿದ್ದ ಆ ಸಂಜಯ ಎಂಬಾತ. ಆ ಗವದ್ಗಣ ವಿಚಿತ್ರ ವೀರ್ಯನ ಸಾರಥ್ಯ. ಅವನ ಮಗ ಈ ಸಂಜಯನು ಕೂಡ ಜ್ಞಾನಿಯಾಗಿದ್ದ, ಧೃತರಾಷ್ಟ್ರನಿಗೆ ಮಂತ್ರಿಯಾಗಿದ್ದ. ಅರ್ಥ ಮಾಡ್ಕೋಬೇಕು, ಮಂತ್ರಿಗಳು ಅಂದ್ರೆ ಕ್ಷತ್ರಿಯರು ಮಾತ್ರ ಮಂತ್ರಿಗಳು ಅಥವಾ ಬ್ರಾಹ್ಮಣರು ಮಾತ್ರ ಮಂತ್ರಿಗಳಾಗಿರ್ತಿದ್ರು ಅಂತಿಲ್ಲ. ಶೂದ್ರ ಜಾತಿಯಲ್ಲಿ ಜನಿಸಿದವರು, ವೈಶ್ಯ ಜಾತಿಯಲ್ಲಿ ಜನಿಸಿದವರು, ಸೂತ ಜಾತಿಯಲ್ಲಿ ಜನಿಸಿದವರು ಕೂಡ ಮಂತ್ರಿಗಳಾಗ್ತಿದ್ರು. ವಿದುರನು ಕೂಡ ಶೂದ್ರ ಜಾತಿಯಲ್ಲಿ ಜನಿಸಿದವನೇ ಮಹಾಮಂತ್ರಿಯಾಗಿದ್ದ. ಈ ಸಂಜಯನು ಕೂಡ ಧೃತರಾಷ್ಟ್ರನ ಮಂತ್ರಿಯಾಗಿದ್ದ. ಮುಂದೆ ಧರ್ಮರಾಜನಿಗೆ ಅರ್ಥಮಂತ್ರಿಯಾಗಿದ್ದ. ಅರ್ಥಶಾಸ್ತ್ರದಲ್ಲಿ ಪಾರಂಗತನಾಗಿದ್ದನಾದ್ರಿಂದ ಅರ್ಥಮಂತ್ರಿಯಾಗಿದ್ದ. ಮತ್ತು ಅವನ ಮಹತ್ವ ಇದೆಲ್ಲದಕ್ಕಿಂತ ಹೆಚ್ಚಿನದೇನೆಂದ್ರೆ, ಈ ಧೃತರಾಷ್ಟ್ರ ತಾನು ಮಹಾಭಾರತ ಯುದ್ಧವನ್ನ ಕಣ್ಣಾರೆ ನೋಡಬೇಕು ಅಂತ ಅಪೇಕ್ಷೆ ಪಟ್ಟಾಗ, ಅದರ ಆಗು ಹೋಗುಗಳನ್ನು ತಿಳ್ಕೋಬೇಕು ಅಂತ ಅಪೇಕ್ಷೆ ಪಟ್ಟಾಗ ಸಂಜಯನಿಗೆ ಈ ದಿವ್ಯ ದೃಷ್ಟಿಯನ್ನ ವೇದವ್ಯಾಸರು ಕೊಟ್ಟರು. ಹಾಗಾಗಿ ಸಂಜಯ ಯುದ್ಧ ಭೂಮಿಗೆ ಹೋಗಿದ್ರು ಕೂಡ ಧೃತರಾಷ್ಟ್ರನ ಪಕ್ಕದಲ್ಲೇ ಕುಳಿತುಕೊಂಡು ಆ ದಿವ್ಯ ದೃಷ್ಟಿಯಿಂದ ಯುದ್ಧದ ಪ್ರತಿಯೊಂದು ಆಗು ಹೋಗುಗಳನ್ನು ಗಮನಿಸಿ ಸಂಜಯ ವಾಚ ಅಂತ ಹೇಳುವುದರ ಮೂಲಕ ಧೃತರಾಷ್ಟ್ರನಿಗೆ ಅದನ್ನು ವರದಿ ಮಾಡ್ತಾ ಹೋದ. ಇದು ಆತನ ಮಹತ್ವ. ಧೃತರಾಷ್ಟ್ರ, ಪಾಂಡು ಮತ್ತು ವಿದುರ ಇವರೆಲ್ಲರಿಗೂ ಪ್ರಿಯ ಮಿತ್ರನಾಗಿದ್ದ. ಜಾತಿಯ ಭೇದದ ಗೋಡೆಗಳನ್ನು ಮೀರಿ ಹೀಗೊಂದು ಸ್ನೇಹ ಅವರಲ್ಲಿ ಇತ್ತು. ಧೃತರಾಷ್ಟ್ರ, ಪಾಂಡು, ವಿದುರ ಮೂರರಿಗೂ ಪ್ರಿಯ ಮಿತ್ರನಾಗಿದ್ದ. ವ್ಯಾಸರ ಶಿಷ್ಯನಾಗಿ ಸರ್ವಜ್ಞನೆನಿಸಿದ್ದ. ಮತ್ತು ವಿಶೇಷವಾಗಿ ಧೃತರಾಷ್ಟ್ರನಿಗೆ ಅನುವರ್ತಿ, ಕಣ್ಣಿಲ್ಲದಂಥ ಒಳಗಣ್ಣು ಹೊರಗಣ್ಣು ಎರಡನ್ನೂ ಕಳ್ಕೊಂಡಂತಹ ಧೃತರಾಷ್ಟ್ರನಿಗೆ ಈ ಸಂಜಯ ಯಾವಾಗಲೂ ಕೂಡ ಅನುವರ್ತಿಯಾಗಿದ್ದ. ವಿಶೇಷತೋ ಧೃತರಾಷ್ಟ್ರ ಅನುವರ್ತಿ. ಆ ಬಳಿಕ ಶಕುನಿಯ ಸ್ವರೂಪ ಮತ್ತು ಆತನ ಸಹೋದರಿಯಾದಂಥ ಗಾಂಧಾರಿಯ ವಿವಾಹ ಇತ್ಯಾದಿಗಳನ್ನು ಗಮನಿಸಬೇಕು. ಈ ಶಕುನಿ ಮತ್ತು ದುರ್ಯೋಧನ ಇವರಿಬ್ಬರು ಕೂಡ ದ್ವಾಪರ ಯುಗ ಮತ್ತು ಕಲಿಯುಗಗಳ ಅವತಾರ. ಕೃತ, ತ್ರೇತ, ದ್ವಾಪರ, ಕಲಿ ಅಂತ 4 ಯುಗಗಳೇನಿದೆಯಲ್ಲ, ಮೊದಲನೇ 2 ಯುಗಗಳು ಧರ್ಮದ ಬೆಂಬಲದಿಂದ ಸಾಗುವಂತಹ ಯುಗಗಳು. ಆದರೆ ದ್ವಾಪರ ಮತ್ತು ಕಲಿಯುಗದಲ್ಲಿ ಧರ್ಮದ ನಿಷ್ಠೆ ಕಡಿಮೆ ಆಗಿರ್ತದೆ, ನಿಮ್ಗೆ ಗೊತ್ತಿದೆ. ಈ ದ್ವಾಪರ ಯುಗದ ಅಭಿಮಾನಿಯೇ ಈ ಶಕುನಿ. ಅವನು ಯಾವ್ದಾವುದಕ್ಕೆ ಕಾರಣ ಅಂತಂದ್ರೆ ತತ್ವ ಸಂಶಯ ಅಭಿಮಾನಿ. ನಮ್ಗೆ ಯಾವತ್ತಾದ್ರೂ ಯಥಾರ್ಥ ಜ್ಞಾನದ ಬಗ್ಗೆ, ಭಗವಂತನ ಸೂಕ್ಷ್ಮವಂತ ರಹಸ್ಯಗಳು ಅಥವಾ ಮತ್ತೆ ಯಾವುದು ವೇದ ಪುರಾಣದ ರಹಸ್ಯಗಳು, ಇದ್ರ ಬಗ್ಗೆ ಸಂಶಯ ಬಂದ್ರೆ ಆ ಸಂಶಯಕ್ಕೆಲ್ಲ ಮೂಲ ಕಾರಣ ಇಂಥವರ ಹಾವಳಿಯೇ. ದುರ್ಯೋಧನ, ದ್ವಾಪರ ಇತ್ಯಾದಿ ಹಾವಳಿಯೇ. ತತ್ವ ಸಂಶಯ ಅಭಿಮಾನಿ ಈತ ಈ ಶಕುನಿ. ನಾಸ್ತಿಕ್ಯ ರೂಪಸ್ಯ ಕುಕರ್ಮ ಹೇತು, ನಾಸ್ತಿಕ ಪ್ರಸಾರಕ, ನಾಸ್ತಿಕ ಬುದ್ಧಿ ಎಲ್ಲ ಕಡೆ ಪ್ರಸಾರ ಆಗಲಿಕ್ಕೆ ಈತನೇ ಹೇತು ಮತ್ತು ದುಷ್ಕೃತ್ಯಗಳಿಗೆ ಮೂಲ ಕಾರಣ ಈ ಶಕುನಿ. ಆತನಿಗೆ ಹಿರಿಯ ಸೋದರಿ ಒಬ್ಬಕ್ಕೆ, ಅವನ ಅಕ್ಕ ಗಾಂಧಾರಿ ಎಂಬಾಕೆ.
ಇವರಿಬ್ಬರು ಕೂಡ ಗಾಂಧಾರ ರಾಜನಾದಂಥ ಸುಬಲ ರಾಜನ ಮಕ್ಕಳು. ಅವಳನ್ನ ಈ ಕೌರವ ಪಾಂಡವರಲ್ಲಿ ಜ್ಯೇಷ್ಠನಾದಂಥ ಧೃತರಾಷ್ಟ್ರನಿಗೆ ಮದುವೆ ಆದ. ಆ ಶಬ್ದದ ಅರ್ಥವನ್ನು ಗಮನಿಸಬೇಕು. ದ್ವಾಪರ ಅಂತಂದ್ರೆ ದ್ವಾ ಅಂದ್ರೆ ಎರಡು ಅಂತ ಅರ್ಥ. ದ್ವಾಪರ ಎರಡನ್ನೂ ವಿರುದ್ಧವಾದಂತಹ ಎರಡು ವಿಷಯಗಳನ್ನ ಸಮಾನವಾಗಿ ಕಾಣ್ಲಿಕ್ಕೆ ಹೋಗಿ ಮುಳುಗಿ ಬಿಡೋದು ಅಂತ ಅರ್ಥ. ಇದು ಸರಿಯೋ ಅದು ಸರಿಯೋ ಅಂತ ಅವನಿಗೆ ತೀರ್ಮಾನ ಆಗೋದಿಲ್ಲ. ಪಾಂಡವ ಮೊದಲಾದಂತಹ ಸಜ್ಜನಿಗೆ ತೊಂದರೆ ಕೊಡಬೇಕೋ ಬೇಡೋ ಅನ್ನುವಂಥದ್ದು ಅವನಿಗೆ ಗೊತ್ತಾಗೋದಿಲ್ಲ. ಅಂತ ಮೂರ್ಖತನ ಮಾಡಿ ತಾನು ಹಾಳಾಗಿ ತನ್ನ ಸೋದರರಂತ ಕೌರವರನ್ನು ಹಾಳು ಮಾಡಿ ಪಾಂಡವರಿಗೂ ಕಷ್ಟ ಕೊಟ್ಟ. ಅದಲ್ಲದೆ ತತ್ವ ಸಂಶಯ, ಶಾಸ್ತ್ರಾರ್ಥದ ರಹಸ್ಯಗಳೇನಿವೆ ಇದು ಸರಿಯೋ ಅದು ಸರಿಯೋ ಅಂತ ಯಾವಾಗಲೂ ಅವನಿಗೆ ಸಂಶಯ. ವಿರುದ್ಧವಾದಂತಹ ವಿಚಾರಗಳಲ್ಲಿ ಸಮಾನವಾಗಿ ಕಾಣುವಂತೆ ಪ್ರವೃತ್ತಿ. ಕೃತಯುಗ ತ್ರೇತಾಯುಗಗಳಲ್ಲಿ ಇಂಥ ಹಾವಳಿ ಇರಲಿಲ್ಲ. ಅದು ಶುರುವಾಗಿದ್ದು ದ್ವಾಪರ ಯುಗದಲ್ಲಿ. ಹಾಗಾಗಿ ಆತ ದ್ವಾಪರ ಯುಗಕ್ಕೆ ಅಭಿಮಾನಿ. ಅವನ ಅವತಾರವೇ ಈ ಶಕುನಿ ಅಂತ. ಈ ಭೀಷ್ಮನಿಗೆ ಗಾಂಧಾರಿಯು ಶಿವನ್ನ ಒಲಿಸಿಕೊಂಡು 100 ಮಂದಿ ಮಕ್ಕಳಾಗ್ಲಿ ಅಂತ ವರ ಪಡ್ಕೊಂಡಂತ ಸಂಗತಿ ಗೊತ್ತಿತ್ತು. ಅವನೇನ್ ಮಾಡಿದ ಅಂದ್ರೆ, ಧೃತರಾಷ್ಟ್ರನಿಗೆ ಅವಳನ್ನ ಮದುವೆ ಮಾಡಿಬಿಟ್ರೆ ನಮ್ಮ ಕುರುಕುಲ ಮುಂದುವರಿಯುತ್ತದೆ ಅವಿಚ್ಛಿನ್ನವಾಗಿ. 100 ಮಕ್ಕಳು ಬಲಿಷ್ಠ ಮಕ್ಕಳು ಬಿಟ್ಟುಬಿಟ್ರೆ ಕುರುಕುಲಕ್ಕೆ ಏನು ತೊಂದರೆ ಅಂತ ಹೀಗೆ ಆ ಥರ ಆಲೋಚನೆ ಮಾಡಿದ್ದ ಆ ಭೀಷ್ಮ. ಏನಾದ್ರೂ ಆಗಲಿ ಸಂತಾನವು ಅವಿಚ್ಛಿನ್ನವಾಗಿ ಮುಂದುವರಿಯಲಿ, ದೊಡ್ಡ ಸಂಖ್ಯೆಯಲ್ಲಿ ಅಂತ ಅವತ್ತಿನ ಕಾಲದ ಜನರ ಬಯಕೆ ಆಗಿತ್ತು. ಆ ಪ್ರಕಾರ ಅವನು ಇಚ್ಛೆ ವ್ಯಕ್ತಪಡಿಸಿದ. ಸುಬಲ ರಾಜ ಈ ಧೃತರಾಷ್ಟ್ರನ ಖ್ಯಾತಿ ಕುಲವನ್ನೆಲ್ಲ ನೋಡಿ ಮಗಳನ್ನು ಕೊಡ್ಲಿಕ್ಕೆ ಕೊಟ್ಟಿದ. ಗಾಂಧಾರಿ ಕಣ್ಣಿಗೆ ಬಟ್ಟೆ ಕಟ್ಕೊಂಡ್ಲು. ಅದು ನಿಮ್ಗೆ ಗೊತ್ತಿದೆ. ಇನ್ನೊಂದು ನಿಮಗೆ ಗೊತ್ತಿರ್ಬೋದು ಅಥವಾ ಮರೆತಿರ್ಬೋದು. ಆ ಸಂಗತಿ ಏನಂದ್ರೆ, ಧೃತರಾಷ್ಟ್ರನಿಗೆ ಗಾಂಧಾರಿ ಒಬ್ಬಾಕೆ ಪತ್ನಿ ಇದ್ದಿದ್ದಲ್ಲ, ಅವನಿಗೆ 11 ಜನ ಪತ್ನಿಯರಿದ್ರು. ಗಾಂಧಾರಿಗೆ 10 ಜನ ಸಹೋದರಿಯರಿದ್ರು. ಅವಳನ್ನು ಕೂಡ ಕೊಟ್ಬಿಟ್ಟ ಸುಬಲ ರಾಜ. ದೊಡ್ಡ ವಂಶ ಕುರುವಂಶ ಹೋಗಲಿ ಅಂತ ಕೊಟ್ಬಿಟ್ಟ. ಸತ್ಯವ್ರತ, ಸತ್ಯಸೇನ, ಸುದೇಶ್ನ, ಸಂಹಿತ, ತೇಜಶ್ರವ, ಸುಶ್ರವ, ನಿಕೃತಿ, ಶುಭ, ಶಂಭವರ, ದಶಾರ್ಣ ಎಂಬುದಾಗಿ 10 ಜನ ಸಹೋದರಿಯರು ಮತ್ತು ಮೊದಲನೆಯವಳು ಗಾಂಧಾರಿ. ಹೀಗೆ 11 ಜನ ಸಹೋದರಿಯರು. ಅವರೆಲ್ಲ ಬಂದ್ಬಿಟ್ಮೇಲೆ ಇನ್ನು ನನ್ನ ಸಹೋದರಿಯರನ್ನ ಬಿಟ್ಟು ನಾನು ಯಾಕೆ ಬದುಕಬೇಕು ಅಂತ ಆ ಶಕುನಿನು ಇಲ್ಲೇ ಬಂದು ತಳ ಊರಿಬಿಟ್ಟ ಕೌರವ ರಾಜಧಾನಿಯಲ್ಲಿ. ಇದು ಗಾಂಧಾರಿಯ ಕಥೆ ಆಯಿತು. ಆ ಬಳಿಕ ಕುಂತಿಯ ಕಥೆಯನ್ನು ನಾವು ನೋಡಬೇಕು. ಹಿಂದೆ ಇದೇ ಹರಿವಂಶದಲ್ಲಿ ಒಮ್ಮೆ ಬಂದಿದೆ. ಶೂರರಾಜನ ಮಗಳು ಕುಂತಿ. ಶೂರರಾಜನ ಮಗನೇ ವಸುದೇವ. ಆ ವಸುದೇವನ ಸಹೋದರಿ ಆಕೆ ಬಹಳ ಸುಂದರಿಯಾಗಿದ್ದಳು. ಅವಳನ್ನ ಆ ತಂದೆ ಆದಂಥ ಶೂರ ತನ್ನ ಒಬ್ಬ ಸ್ನೇಹಿತನಿಗೆ ದತ್ತು ಕೊಟ್ಟುಬಿಟ್ಟಿದ್ದ. ಕುಂತಿ ಭೋಜ ಅನ್ನುವಂಥ ಸ್ನೇಹಿತ ಅವನಿಗೆ ದತ್ತು ಕೊಟ್ಟಿದ್ದ. ಹಾಗಾಗಿ ಅವಳಿಗೆ ಕುಂತಿ ಅಂತ ಹೆಸರು ಬಂತು. ಈ ಕುಂತಿ ಪೂರ್ವ ಜನ್ಮದಲ್ಲಿಯೂ ಕೂಡ ಪಾಂಡು ಮಹಾರಾಜನಿಗೆ ಆ ಹೆಸರಿನ ದೇವತೆ ಏನಿದ್ನಲ್ಲ, ಆವಹನೋ ಪ್ರವಾಹನೋ ಯಾವುದೋ ಒಂದು ಹೆಸರು ಬಂದಿತ್ತು ಹಿಂದೆ. ಅವನಿಗೆ ಆಕೆ ಪತ್ನಿಯೇ ಆಗಿತ್ತು ಹಿಂದೆ. ಹಾಗಾಗಿ ಆಕೆಯನ್ನೇ ಮತ್ತೆ ಆತ ಇಲ್ಲಿ ತನ್ನ ಪತ್ನಿಯಾಗಿ ಜನಿಸಿದವರನ್ನು ಮದುವೆ ಮಾಡಿಕೊಂಡ. ಪಾಂಡುವಿನ ಮೂಲ ರೂಪವಾದಂಥ ಪರಾವಹ ಎಂಬ ಮರುತ್, ಪ್ರಾವಹ ಅಲ್ಲ ಪರಾವಹ, ಪರಾವಹ ಎಂಬ ಮರುತ್ತಿನಿಗೆ ಇವಳು ಕುಂತಿ ಎಂಬ ಹೆಸರಿನಿಂದಲೇ ಪತ್ನಿ ಆಗಿದ್ಲು ಅಂತ ವಾದಿರಾಜರು ಅದಕ್ಕೆ ವಿವರಣೆ ಕೊಡ್ತಾರೆ. ಹಾಗಾಗಿ ಆ ಕುಂತಿಯನ್ನೇ ಇವನು ಮತ್ತೆ ಮದುವೆ ಆದ. ಸಿದ್ಧಿ ಮತ್ತು ಧೃತಿ ಇವರಿಬ್ಬರು ಕುಂತಿ ಮತ್ತು ಮಾದ್ರಿ ಎಂಬ ಹೆಸರಿನಿಂದ ಜನಿಸಿ ಪಂಚಪಾಂಡವರಿಗೆ ತಾಯಿ ಅಂದ್ರಾದ್ರು. ಸಿದ್ಧಿ, ಧೃತಿ, ಮತಿ ಅಂತ 3 ಜನ ದೇವಿಯರಿದ್ರು. ಸಿದ್ಧಿ ಮತ್ತು ಧೃತಿಯರು ಕುಂತಿ ಮತ್ತು ಮಾದ್ರಿಯರಾಗಿ ಜನಿಸಿದರು. ಮತಿಯು ಗಾಂಧಾರಿಯಾದ್ಲು ಅಂತ ಮಹಾಭಾರತದಲ್ಲಿ ಮತ್ತೊಂದು ಕಡೆ ಮುಂದೊಂದು ಕಡೆ ಮಾಹಿತಿ ಇದೆ ಆ ಅವತಾರಗಳನ್ನು ವರ್ಣನೆ ಮಾಡುವಾಗ. ಆದರೆ ಈ ಒಂದು ಪಂಡಿತರಲ್ಲಿ ಮತ್ತು ವ್ಯಾಖ್ಯಾನಕಾರರಲ್ಲಿ ಅದ್ರ ಬಗ್ಗೆ ಒಂದು ಭಿನ್ನಾಭಿಪ್ರಾಯ ಇರೋದ್ರಿಂದ ಕೆಲವರು ಅದನ್ನ ಸಿದ್ಧಿ ಅಂತಾರೆ, ಕೆಲವರು ಕುಂತಿ ಅನ್ನೋ ಹೆಸರಿನ ರೂಪ ಅಂತಾನೆ ಕರೀತಾರೆ. ಆ ಕುಂತಿಗೆ ಏನು ಅಪ್ಪ ಇದ್ನಲ್ಲ ಕುಂತಿ ಭೋಜ ಎಂಬಾತ, ಆತನ ಅವತಾರವನ್ನು ನೋಡ್ಬೇಕು ನಾವು. ಈ ಹರಿವಂಶದಲ್ಲಿ ಮಹಾಭಾರತದಲ್ಲಿ ಪ್ರಧಾನ ಪಾತ್ರಗಳ ಅವತಾರ ಮಾತ್ರ ನಾವು ನೋಡ್ತೀವಿ. ಆಗ ಕುಂತಿಯ ತಂದೆ ಆದಂಥ ಕುಂತಿ ಭೋಜನ ಅವತಾರ ಯಾವುದು? ಮೂಲ ರೂಪದಲ್ಲಿ ಕೂರ್ಮ ಎಂಬ ಹೆಸರಿನ ಮರುತ್ತು. 49 ಜನ ಮರುತುಗಳ ಪೈಕಿ ಕೂರ್ಮ ಎಂಬ ಹೆಸರಿನ ಮರುತ್ತು. ಈತ ಈ ಕುಂತಿ ಭೋಜ ಕುಂತಿಯನ್ನು ಚೆನ್ನಾಗಿ ಬೆಳೆಸಿ ಅವಳನ್ನ ಸಕಲ ವಿದ್ಯಾ ಪಾರಂಗತವನ್ನಾಗಿ ಮಾಡಿದ್ದ.
ಒಮ್ಮೆ ಅಲ್ಲಿಗೆ ದೂರ್ವಾಸ ಬಂದ. ಒಂದು ಚಾತುರ್ಮಾಸ್ಯ ನಿನ್ನಲ್ಲಿ ಕಳಿತೇನೆ, ನಿನ್ನ ಅರಮನೆಯಲ್ಲಿ ನಾನು ಆ ಚಾತುರ್ಮಾಸ್ಯ ವ್ರತವನ್ನು ಸಾಂಗವಾಗಿ ಮುಗಿಸಲಿಕ್ಕೆ ಅನುಕೂಲವಾಗುವಂತೆ ನನಗಷ್ಟು ವ್ಯವಸ್ಥೆ ಮಾಡು ಅಂತ ಕೇಳ್ಕೊಂಡ್ರು ದುರ್ವಾಸರು. ದುರ್ವಾಸ ಬಗ್ಗೆ ಒಂದು ಅಂಶ ಹೇಳಿದ್ರು. ದುರ್ವಾಸರಿಂದ ಋಷಿಗಳು ಅಂತ ನಾವು ತಿಳ್ಕೊಂಡಿದ್ದೇವೆ. ಋಷಿಗಳಲ್ಲ ಅವರು, ಸನ್ಯಾಸಿಗಳು. ಎಷ್ಟೋ ಕಡೆ ನೀವು ನೋಡಿರ್ಬೇಕು, ದುರ್ವಾಸದಿಂದ ಯಜ್ಞೋಪವೀತ ಹಾಕೊಂಡವರು, ಕಚ್ಚೆ ಹಾಕೊಂಡವರು ಅಂತ ಈಗ ನೋಡಿರ್ತೀವಿ. ಹಾಗಲ್ಲ, ಪರಮಹಂಸ ಪರಂಪರೆ ಸನ್ಯಾಸಿಗಳು. ಸನ್ಯಾಸಿಗಳಲ್ಲಿ ಅನೇಕ ಥರದ ತ್ರಿದಂಡಿ, ಏಕದಂಡಿ, ಪರಿವ್ರಾಜಕ ಅಂತ ಹೀಗೆ ನಾನಾ ಥರದ ಪ್ರಭೇದಗಳಿದೆ ಸನ್ಯಾಸದಲ್ಲಿ ಕೂಡ. ಈ ಪರಮಹಂಸ ಪರಂಪರೆಯ ಸನ್ಯಾಸ ಏನಿದೆಯಲ್ಲ, ಹಂಸನಾಮಕ ಪರಮಾತ್ಮ, ಹಂಸನಾಮಕ ಪರಮಾತ್ಮನ ಮುಂದೆ ಚತುರ್ಮುಖ ಬ್ರಹ್ಮ, ಪರತೀರ್ಥ, ಪ್ರಾಜ್ಞತೀರ್ಥ, ದುರ್ವಾಸರು, ಹಾಗೆ ಅಂತ ಪರಂಪರೆಯನ್ನು ನಾವು ನೋಡ್ತೇವೆ. ಅಲ್ಲಿಂದ ಬಂದವರೇ ಅಚ್ಯುತ ಪ್ರೇಕ್ಷರು. ಅಚ್ಯುತ ಪ್ರೇಕ್ಷರ ಶಿಷ್ಯರೇ ಶ್ರೀಮದ್ ಆಚಾರ್ಯರು ಅಂತ ಹೀಗೆ ಆ ಪರಂಪರೆಯನ್ನು ನೋಡ್ತೀವಿ. ಆ ಸನಕಾದಿ ಪರಂಪರೆ, ಆ ಎರಡು ಹೆಸರನ್ನ ಮರೆತೆ. ಚತುರ್ಮುಖ ಬ್ರಹ್ಮನ ನಂತರ ಸನಕಾದಿಗಳು, ಅವರೆಲ್ಲ ಸನ್ಯಾಸಿಗಳು. ಹಾಗೆ ದುರ್ವಾಸರು ಕೂಡ ಸನ್ಯಾಸಿಗಳು, ಪರಮಹಂಸ ಪರಂಪರೆ ಸನ್ಯಾಸಿಗಳು ಅವರು. ಹಾಗಾಗಿ ಚಾತುರ್ಮಾಸ್ಯ ಕೂಡುವಂಥ ಪ್ರಸಂಗ ಅವರಿಗೆ. ಉಳಿದ ಋಷಿಮುನಿಗಳು ಗೃಹಸ್ಥರಾದವರಿಗೆ ಚಾತುರ್ಮಾಸ್ಯ ಭೋಜನಾದಿ ವಿಷಯಗಳಲ್ಲಿ ಕಡ್ಡಾಯ. ಇಂಥ ಆಹಾರವನ್ನು ಸ್ವೀಕಾರ ಮಾಡಬೇಕು, ಇಂಥದ್ದು ಮಾಡಬಾರದು ಅಂತ ಹೇಳಿ. ಆದರೆ ಚಾತುರ್ಮಾಸ್ಯದಲ್ಲಿ ಒಂದೇ ಜಾಗದಲ್ಲಿ ಕೂಡಬೇಕು ಅಂತಂದ್ರೆ ಯತಿಗಳಿಗೆ ವಿಹಿತ. ಹಾಗಾಗಿ ಯತಿ ಆದ್ರಿಂದ ಸೀಮೋಲ್ಲಂಘನೆ ಮಾಡಬಾರ್ದು, ಅದು ಅವಧಿ ಮುಗಿಯೋತಂತ ಅಂತ ಯತಿಗಳಿಗೆ ವಿಹಿತ. ಹಾಗಾಗಿ ಅವ್ರು ಬಂದಿದ್ರು. ನನ್ನ ಮಗಳು ಸಣ್ಣವಳು, ಸ್ವಲ್ಪ ಏನಾದ್ರು ತಪ್ಪು ನಡೆದ್ರೆ ನಾವು ಸಹಿಸ್ಕೋಬೇಕು ಅಂತ ಅಪ್ಪ. ಆಯ್ತು ಒಂದು ಋಷಿ. ಈ ಕನ್ಯೆ ಕುಂತಿ ಬಹಳ ನಿಷ್ಠೆಯಿಂದ ಸೇವೆ ಮಾಡಿದ್ನು ದುರ್ವಾಸರಿಗೆ. ಸಂವತ್ಸರ ತ್ರಯೋದಶಂ ತಯಾ ಯಥಾವದರ್ಶಿತ, 13 ವರ್ಷ ಸೇವೆ ಮಾಡಿದ್ಲು. ಆ ದುರ್ವಾಸ ಅಲ್ಲಿ ಬಂದಿದ್ದು ಒಂದು ಚಾತುರ್ಮಾಸ ಕಳಿತೇನೆ ಅಂತೇಳಿ. ಪ್ರಾಯ ಅವಳು ಆ 4 ತಿಂಗಳಲ್ಲಿ ಅವರಿಗೆ ಮಾಡಿದ ಸೇವೆಯಿಂದ ಅವರು ಸಂತುಷ್ಟರಾಗಿ ಇನ್ನೊಂದು 12 ವರ್ಷ ಇಲ್ಲೇ ಇರ್ತೀನಿ ಅಂದ್ಬಿಟ್ರು. ಇಂದು 13 ವರ್ಷದ ಸೇವೆ ಎಲ್ಲ ಕಳೆದ ಬಳಿಕ ಒಂದು ದೊಡ್ಡ ವರಣೆ ಕೊಟ್ಟರು ಅವಳಿಗೆ. ಏನಂದ್ರೆ, ಎಲ್ಲ ದೇವತೆಗಳನ್ನು ವಶೀಕರಣ ಮಾಡ್ತಕ್ಕಂಥ ಒಂದು ಶಕ್ತಿಯುಳ್ಳ ಒಂದು ಉತ್ತಮ ಮಂತ್ರವನ್ನು ಉಪದೇಶ ಮಾಡಿದರು ಅಂತ ಕಥೆಯನ್ನು ನೋಡ್ತೇವೆ. ಆಕೆಗೆ ಕುತೂಹಲ ಕುಂತಿಗೆ, ಏನೋ ಈ ಋಷಿ, ಈ ಸನ್ಯಾಸಿ ಕೊಟ್ಟ ವರ, ಈ ಮಂತ್ರ ಕರೆದ್ರೆ, ಈ ಮಂತ್ರ ಜಪ ಮಾಡಿದ್ರೆ ದೇವತೆಗಳು ಬರೋದು ಅಂದ್ರೆ ಏನು, ಮಕ್ಕಳನ್ನು ಕೊಡೋದು ಅಂದ್ರೆ ಏನು? ಒಂದೇ ಮಂತ್ರ ಅದು. ಎಷ್ಟು ದೇವತೆಗಳನ್ನು ಒಂದು ಬಾರಿಗೆ ಎಷ್ಟು ದೇವತೆಗಳನ್ನು ಕರೀತಾರೋ ಅಷ್ಟು ದೇವತೆಗಳು ಅದರಿಂದ ಬರ್ತಾರೆ ಅಂತ ವಾದಿರಾಜರ ವ್ಯಾಖ್ಯಾನ ಆಗುತ್ತೆ. ಒಮ್ಮೆ ಆಕೆ ಏನ್ ಮಾಡಿದ್ಲು ಅಂದ್ರೆ, ತನ್ನ ತಿಂಗಳ ಸ್ನಾನವನ್ನು ಮುಗಿಸಿದ್ಲು. ತಿಂಗಳ ಸ್ನಾನವನ್ನು ಮುಗಿಸಿ ನೋಡಿದ್ಲು ಯಾರನ್ನು ಕರಿಬೇಕು ಅಂತ. ಎದುರು ಸೂರ್ಯ ಕಾಣಿಸಿದ, ಕರೆದು ಬಿಟ್ಲು. ಆತ ಸೂರ್ಯ ಬಂದವನು, ನಾನು ನಿಮ್ಗೆ ಮಕ್ಕಳನ್ನು ಕೊಡಬೇಕು ಅಂದ. ಇವಳು ಗಾಬರಿ ಆಯ್ತು. ಇದು ನಾನು ಇನ್ನೂ ಮದುವೆ ಆಗದವಳು, ನನಗೆ ಇದು ಬೇಡ ಅಂದ್ರು. ಮಂತ್ರದ ಶಕ್ತಿ ಹೀಗಿದೆ, ನೀನು ಮಕ್ಕಳನ್ನು ಕೇಳಿದ್ರೆ ಮಕ್ಕಳನ್ನು ಕೊಡಲೇಬೇಕು, ಇಲ್ಲೇ ಬೇರೆ ಏನಾದ್ರು ಸಂಪತ್ತು ಕೊಡು ಅಂದ್ರೆ ಸಂಪತ್ತು ಕೊಡಲೇಬೇಕು. ಮಂತ್ರದ ಶಕ್ತಿ ಅದು, ನಾವು ಆ ಮಂತ್ರಕ್ಕೆ ವಶರು, ನಾವು ಅದನ್ನು ಮಾಡಿಯೇ ಹೋಗಬೇಕು ಅಂದ ಸೂರ್ಯ. ಹಾಗಾಗಿ ಆ ಸೂರ್ಯ ಆ ಕುಂತಿಯ ಮನಸ್ಸನ್ನು ಒಲಿಸಿ ಆಕೆಯಲ್ಲಿ ಒಬ್ಬ ಮಗನನ್ನು ಹುಟ್ಟಿಸಿಬಿಟ್ಟ. ಸೂರ್ಯನೇ ತನ್ನ ಇನ್ನೊಂದು ರೂಪದಿಂದ, ದಾಜ್ವಲ್ಯಮಾನವಾದಂತಹ ರೂಪದಿಂದ ಕುಂತಿಯಲ್ಲಿ ಜನಿಸಿದ. ಅವನಿಗೆ ಹುಟ್ಟುವಾಗಲೇ ಕವಚ ಕುಂಡಲಗಳಿದ್ದು ಆ ಮಗುವಿನ ಶರೀರದಲ್ಲಿ. ಆತ ಯಾರು, ಆ ಹುಟ್ಟಿದಂಥ ಮಗು ಯಾರು, ಅವನ ಅವತಾರ ಏನು, ಅವನಲ್ಲಿರುವಂತಹ ದುಷ್ಟ ಚೇತನಗಳು ಯಾವುವು, ಅದನ್ನು ಸ್ವಲ್ಪ ನಾವು ಗಮನಿಸಬೇಕು. ಹಿಂದೆ ರಾಮಾವತಾರದಲ್ಲಿ ಈ ವಾಲಿ ಮತ್ತು ಸುಗ್ರೀವರು ಅಣ್ತಮ್ಮಂದರಾಗಿದ್ರು. ಅವರಲ್ಲಿ ವಾಲಿಯು ರಾಮನಿಗೆ ವಿರುದ್ಧವಾದಂತಹ ಪಕ್ಷದಲ್ಲಿದ್ದ, ಸುಗ್ರೀವ ರಾಮನ ಪಕ್ಷದಲ್ಲಿದ್ದ, ರಾಮನಿಗೆ ಸೇವೆ ಮಾಡಿದ. ಸುಗ್ರೀವ ಸೂರ್ಯನ ಅವತಾರ, ವಾಲಿಯು ಇಂದ್ರನ ಅವತಾರ. ಅಲ್ಲಿ ಆ ಸುಗ್ರೀವ ರಾಮನ ಪಕ್ಷದಲ್ಲಿದ್ನಲ್ಲ, ತನ್ನ ಅಣ್ಣನಾದಂತಹ ವಾಲಿಯನ್ನು ಕೊಲಿಸಿದ್ನಲ್ಲ ರಾಮನ ಮೂಲಕ. ಕೊಲಿಸಿದ್ರಿಂದಾಗಿ ಆ ಈ ಸುಗ್ರೀವನಿಗೆ ಅಂದ್ರೆ ಆ ಸೂರ್ಯನಿಗೆ ಒಂದು ಸ್ವಲ್ಪ ದೋಷ ಅಂಟಿಕೊಂಡಿತ್ತು. ಹಾಗಾಗಿ ಆಗ ಆ ದೋಷದ ಪ್ರಭಾವದಿಂದಾಗಿ ಈಗ ಆತ ಕರ್ಣನಾಗಿ ಜನಿಸಿದ. ಕರ್ಣ ಅಂದ್ರೆ ಆ ಕುಂತಿಗೆ ಹುಟ್ಟಿದಂತ ಮೊದಲನೇ ಮಗನೇ. ಅವನು ಯಾಕೆ ದುಷ್ಟನಾದ ಅಂತಂದ್ರೆ, ವಸ್ತುತಃ ಸುಗ್ರೀವ ಸೂರ್ಯ ಆತ. ಸೂರ್ಯನಾದ್ರಿಂದ ಅಂಥ ದುಷ್ಟ ಆಲೋಚನೆಗಳಿಗೆ, ಕೆಟ್ಟ ವಿಚಾರಗಳಿಗೆ ಅವಕಾಶ ಇರೋದಿಲ್ಲ. ಪಾಂಡವರಿಗೆ ಯಾಕೆ ವಿರುದ್ಧವಾಗಿ ಹೋದ ಆತ ಅಂದ್ರೆ,
ಸಹಸ್ರವರ್ಮ ಎಂಬತಕ್ಕಂಥ ರಾಕ್ಷಸ ಆವಿಷ್ಟನಾಗಿದ್ದ ಆ ಕರ್ಣನ ಶರೀರದಲ್ಲಿ. ಅದು ಒಂದೇ ಆಗಿದ್ರೂ ಪರವಾಗಿಲ್ಲ, ಇನ್ನೊಂದು ಅಂಶ ಇತ್ತು. ಮತ್ತೇನಂದ್ರೆ ನರಕಾಸುರ. ಮಹಾಭಾರತ ವನಪರ್ವದಲ್ಲಿ ಬರುವಂತೆ ಕರ್ಣೋತ್ಯಾವಿಷ್ಟ ಚಿತ್ತಾತ್ಮ ನರಕಸ್ಯ ಅಂತರಾತ್ಮನ ಅರ್ಜುನಸ್ಯ ವಧೆ ಕ್ರೂರಾನ್ ಕರೋತಿ ಸ ಸುಧಾಮತಿಂ. ಮಹಾಭಾರತದ ಬರುವ ಮಾಹಿತಿಯಂತೆ ಕೃಷ್ಣನ ಕೈಯಿಂದ ಸತ್ನಲ ನರಕಾಸುರ, ಭೂಮಿಯ ಪುತ್ರ, ಆ ನರಕಾಸುರನು ಕೂಡ ಈ ಕರ್ಣನಲ್ಲಿದ್ದ. ಹಾಗಾಗಿ ಅವನಿಗೆ ಅರ್ಜುನನ್ನು ಕೊಂದು ಬಿಡ್ತೇನೆ ಅಂತ ಸಂಕಲ್ಪ ಮಾಡಲಿಕ್ಕೆ ಕಾರಣ ಆಯಿತು. ಪಂಚಪಾಂಡವರ ಬಗ್ಗೆ, ದ್ರೌಪದಿ ಬಗ್ಗೆ ಹೇಳಲಾದಂಥ ಎಷ್ಟು ಹೇಳ್ಕೊಂಡ್ರು ಮುಗಿಲಾರದಂಥ ಒಂದು ದ್ವೇಷ ಅವನಿಗೆ. ಇದಕ್ಕೆಲ್ಲ ಕಾರಣ ಏನಂದ್ರೆ ಆ ಸಹಸ್ರವರ್ಮ ಎಂಬ ರಾಕ್ಷಸ ಮತ್ತು ನರಕಾಸುರನ ಆವೇಶ. ಇದನ್ನೆಲ್ಲ ನಾವು ಅರ್ಥ ಏನ್ ಮಾಡ್ಕೋಬೇಕು ಅಂದ್ರೆ, ಎಷ್ಟೆಷ್ಟು ದೊಡ್ಡ ದೊಡ್ಡ ದೇವತೆಗಳು, ಇಂದ್ರ, ಸೂರ್ಯ ಮೊದಲಾದವರು, ಅಂಥವರಲ್ಲಿ ಕೂಡ ಈ ರಾಕ್ಷಸರ ಆವೇಶ, ರಾಕ್ಷಸರ ಸ್ಪರ್ಶ, ಹಾಗಾಗಿ ದುಷ್ಟ ಆಲೋಚನೆಗಳಿಗೆ ಅವಕಾಶ. ಹೀಗಿರುವಾಗ ಕುಲಮಾನವರು ಅಂತ ಅನ್ಸ್ಕೊಂಡವ್ರು ನಾವು. ನಮ್ಮಲ್ಲಿ ಒಂದು ಸ್ವಲ್ಪ ಒಳ್ಳೇದಿದ್ರು ಕೂಡ ಕೆಟ್ಟದ್ದು ಹೆಚ್ಚಿರ್ತದೆ. ಅವಳು ಒಳ್ಳೇದು ಹೆಚ್ಚಿದ್ದು ಕೆಟ್ಟದ್ದು ಕಡಿಮೆ ಇರ್ತದೆ. ಆ ಕೆಟ್ಟದ್ದು ಕಡಿಮೆ ಇದ್ರೂ ಕೂಡ ಕೆಲವು ಸರಿ ಆ ಕೆಟ್ಟದ್ದು ವಿಜೃಂಭಿಸಿ ಏನೇನೋ ಹಾವಳಿ ಮಾಡಿಸ್ತದೆ. ನಮ್ಮಲ್ಲಿ ಒಳ್ಳೇದೇ ಕಡಿಮೆ ಇದ್ದು ಕೆಟ್ಟದ್ದು ಹೆಚ್ಚಿದ್ದಾಗ ಒಬ್ಬ ನಮ್ಮಂತ ಸಾಮಾನ್ಯ ಆತ್ಮ ಈ ಶರೀರದಲ್ಲಿ ಎಷ್ಟೆಷ್ಟೋ ಜನ ದುಷ್ಟರಾದಂಥ ರಾಕ್ಷಸರು ಒಳಗಡೆ ಇದ್ರೆ ಅವರು ನಮ್ಮ ಒಳಗಡೆ ಭೂತ ದುಷ್ಟ ಮಾಡಿ ನಮ್ಮ ಎಲ್ಲ ಸಾಧನೆಯನ್ನು ಹಾಳುಗೆಡವಿ ನಮ್ಮನ್ನ ಅಧಃಪತನಕ್ಕೆ ಈಡು ಮಾಡ್ತಾರೆ ಅಂತ ನಾವು ಅದರಿಂದ ಅರ್ಥ ಮಾಡ್ಕೋಬೇಕು. ಇಷ್ಟಾದ್ರೂ ಕೂಡ ಹಿಂದೆ ಆ ಸುಗ್ರೀವ ಅವತಾರದಲ್ಲಿ ಆತ ರಾಮನಿಗೆ ಸೇವೆ ಮಾಡಿದ್ನಲ್ಲ, ರಾಮನಿಗೆ ಸೇವೆ ಮಾಡಿದ್ರಿಂದ ಹರಿಯ ಸನ್ನಿಧಾನ ಇತ್ತು ಅವನಲ್ಲಿ. ಹರಿಯ ಸನ್ನಿಧಾನ ಇದ್ದುದರಿಂದ ಬಹಳ ಸುಂದರವಾದಂತಹ ಕರ್ಣಗಳು ಕೂಡ ಅವನಿಗಿತ್ತು. ಬಹಳ ಸುಂದರವಾದಂತಹ ಕರ್ಣ ಇದ್ದುದರಿಂದ ಅವನಿಗೆ ಕರ್ಣ ಅನ್ನೋ ಹೆಸರು ಬಂತು ಅಂತ ನಾವು ಅರ್ಥ ಮಾಡ್ಕೋಬೇಕು. ಸುದರ್ಶನೀಯ ಕರ್ಣತಃ ಸಕರ್ಣ ನಾಮಕೋ ಭವತ್. ಇದೇ ಸಂದರ್ಭದಲ್ಲಿ ಈ ಅರ್ಜುನ ಮತ್ತು ಕರ್ಣ ಹಾಗೆ ವಾಲಿ ಸುಗ್ರೀವರು ಇವರಿಗೆ ಸಂಬಂಧಪಟ್ಟಂತೆ ಒಂದು ಮಾಹಿತಿ ಪದ್ಮಪುರಾಣದಲ್ಲಿದೆ ಅಂತ ನಂಗೆ ನೆನಪು. ಪದ್ಮಪುರಾಣ ಅಥವಾ ಮತ್ತೆ ಅದರ ಪುರಾಣ, ಪ್ರಾಯ ಪದ್ಮಪುರಾಣವೇ. ಅಲ್ಲಿ ಈ ಇಂದ್ರ ಮತ್ತು ಸೂರ್ಯರು ಒಮ್ಮೆ ಯಾವ ವಿಷಯಕ್ಕೆ ಕಲಹ ಶುರು ಮಾಡಿದ್ರು, ಘನಘೋರವಾದ ಯುದ್ಧ ಮಾಡಿದರು. ಎಷ್ಟು ಯುದ್ಧ ಮಾಡಿದ್ರು ಯಾರೂ ಸೋಲಿಲ್ಲ, ಯಾರೂ ಗೆಲ್ಲಿಲ್ಲ. ಗೆಲ್ಲದೇ ಇದ್ದಾಗ ಒಬ್ಬ ತನ್ನ ಬೆವರಿನಿಂದ ಒಬ್ಬ ಮನುಷ್ಯನನ್ನು ತಯಾರು ಮಾಡಿದ, ಮತ್ತೊಬ್ಬ ತನ್ನ ರಕ್ತದಿಂದ ಒಬ್ಬನನ್ನು ತಯಾರು ಮಾಡಿದ. ಅವರಿಬ್ಬರನ್ನ ಹೊಡೆದಾಡ್ಲಿಕ್ಕೆ ಬಿಟ್ರು, ತಾವು ವಿಶ್ರಾಂತಿ ತಗೊಂಡ್ರು, ನೋಡ್ತಾ ಕೂತ್ರು. ನೀನು ಹೊಡೆದಾಡ ನನ್ನ ಪರವಾಗಿ ಅಂತ ಇವನಂದ, ನನ್ನ ಪರವಾಗಿ ಅವನು ಬರ್ತಾನೆ ಅಂತ ಅವರಿಬ್ಬರು ಹೊಡೆದಾಡ್ಲಿಕ್ಕೆ ಶುರು ಮಾಡಿದ್ರು. ಯುದ್ಧ ಮುಂದುವರಿತು. ಎಷ್ಟು ಮುಂದುವರೆದ್ರು ಅವರಲ್ಲಿ ಯುದ್ಧ ಕೂಡ ಶಾಂತವಾಗಲಿಲ್ಲ. ಶಾಂತವಾಗದಿದ್ದಾಗ ಇವರು ಬೇಸತ್ರು, ಅವರಿಬ್ರು ಹುಟ್ಟಿದವರು ಬೇಸತ್ರು. ಆಯ್ತು, ಮುಂದೊಂದು ಕಡೆ ತ್ರೇತಾಯುಗದಲ್ಲಿ ವಾಲಿ ಸುಗ್ರೀವರಾಗಿ ಹುಟ್ಟಿ ನೀವು ಮತ್ತೆ ಯುದ್ಧ ಮಾಡಿ, ಯುದ್ಧದ ಚಾಪಲ್ಯವನ್ನು ಆವಾಗ ಈಡೇರಿಸ್ಕೊಳ್ರಿ ಅಂತ ಅಂದ್ರು. ಆವಾಗೊಮ್ಮೆ ಯುದ್ಧ ಮಾಡಿದ್ರು. ಅದು ಸಾಲದಂತೆ ಮತ್ತೊಮ್ಮೆ ಈ ಅರ್ಜುನ ಕರ್ಣರಾಗಿ ಜನಿಸಿ ಭಯಂಕರವಾದಂತಹ ಶಸ್ತ್ರಾಸ್ತ್ರ ನೈಪುಣ್ಯವನ್ನು ತೋರಿಸ್ಕೊಂಡು ಯುದ್ಧ ಮಾಡಿದ್ರು ಅಂತ ಹೇಳಿ ಬಹುಶಃ ಪದ್ಮಪುರಾಣದಲ್ಲೇ ಇರುವಂಥ ಮಾಹಿತಿ ಅದು. ಸಣ್ಣ ಪುಟ್ಟ ಅಂಶಗಳಾದ್ರಿಂದ ನಂಗೆ ಮರ್ತೋಗಿರ್ಬೋದು, ಆದ್ರೆ ಪದ್ಮಪುರಾಣದಲ್ಲಿ ಬಂದಂಥ ಒಂದು ಮಾಹಿತಿ ಇದು. ಹೀಗೆ ಆ ಕುಂತಿ ಕರ್ಣನನ್ನು ಹೆತ್ತಳು. ಆದ್ರೆ ಒಂದು ಪೆಟ್ಟಿಗೆ ತಗೊಂಡು ಅದರೊಳಗೆ ಮುತ್ತು ರತ್ನಗಳನ್ನು ತುಂಬಿ ಯಮುನಾ ನದಿಯಲ್ಲಿ ಬಿಟ್ಟುಬಿಟ್ಲು. ಯಾರು ನೋಡಿದ್ರೆ ಏನಂತಾರೆ ಈ ಮಗುವನ್ನ, ನನ್ನ ಹತ್ರ ಇದ್ರೆ ಎಲ್ಲಿಂದ ಬಂತು ಮಗು ಅಂತ ಕೇಳ್ತಾರಲ್ಲ, ಯಾಕಾಗಿ ಬಿಟ್ಟುಬಿಟ್ಲು. ನದಿ ಪ್ರವಾಹದಲ್ಲಿ ಆ ಪೆಟ್ಟಿಗೆ ತೇಲಿ ಹೋಯ್ತು. ಅದನ್ನ ಒಬ್ಬ ಸೂತಪುತ್ರ, ಮತ್ತೊಬ್ಬ ಸೂತ್ರನೇ ಆತನು ಕೂಡ, ಅವನು ಅದನ್ನು ಕಂಡ. ರತ್ನಗಳು ಆ ಮಗು ಎಲ್ಲವನ್ನು ತನ್ನ ಮನೆಗೆ ತಗೊಂಡು ಹೋದ, ತನ್ನ ಮಗನನ್ನಾಗಿ ಮಾಡ್ಕೊಂಡ. ಹುಟ್ಟುವಾಗಲೇ ಕವಚಗಳು, ಕರ್ಣಕುಂಡಲ ಮತ್ತು ಕವಚಗಳು ಅವನ ಮೈ ಮೇಲಿತ್ತು. ಮತ್ತು ಮುಂದೊಂದು ದಿವಸ ಇಂದ್ರ ಆ ಕವಚವನ್ನು ಬೇಡಿದ್ನಲ್ಲ, ಈ ಕರ್ಣನನ್ನ ಮೋಸಗೊಳಿಸುವ ಸಲುವಾಗಿ ಬ್ರಾಹ್ಮಣನ ವೇಷದಿಂದ ಬಂದು ಇಂದ್ರ ಏನ್ ಬೇಕು ಅಂತ ಈ ಕರ್ಣ ಕೇಳಿದಾಗ, ಯಾಕಂದ್ರೆ ಯಾವಾಗಲೂ ದಾನ ಕೊಡ್ತಿದ್ದ, ಅವನು ದಾನಶೂರನಾಗಿದ್ದ. ಇವನ ದಾನಶೂರ ಘೊಳೆ ಬುದ್ಧಿಯನ್ನ ಆ ಇಂದ್ರ ದುರುಪಯೋಗ ಮಾಡ್ಕೊಂಡು ಒಂದಿನ ಕವಚನೇ ಕೊಡು ಅಂದ್ಬಿಟ್ಟ. ಖಡ್ಗ ತಗೊಂಡು ಕವಚವನ್ನು ಕತ್ತರಿಸಿ ಕೊಟ್ಟು ಬಿಟ್ಟು ಇಂದ್ರನಿಗೆ. ಹಾಗಾಗಿ ಕರ್ಣ ಅಂದ್ರೆ ಕತ್ತರಿಸುವುದು, ಕರ್ತನಾತ್ ಕರ್ಣ, ಕರ್ತನ ಮಾಡೋದೊಂದು ಕತ್ತರಿಸೋದು. ಕತ್ತರಿಸಿದ್ದ ಕಾರಣದಿಂದಲೂ ಕೂಡ ಕರ್ಣನಾದ, ಸುಂದರವಾದ ಕಿವಿಗಳಿದ್ದ ಕಾರಣದಿಂದಲೂ ಕೂಡ ಕರ್ಣನಾದ. ಆ ಕರ್ಣನನ್ನ ಅಧಿರಥ ಎಂಬ ಸೂತ ಆತ, ಕರ್ಣನ ತಂದೆ. ಅವನ ಪತ್ನಿ ರಾಧೆ.
ಹಾಗಾಗಿ ಅವನಿಗೆ ರಾಧೇಯ ಅಂತ ಹೆಸರು. ಕರ್ಣನಿಗೆ ಮತ್ತೊಂದು ಹೆಸರು. ವಸುಶೇನ ಅಂತ ಕೂಡ ಇನ್ನೊಂದು ಹೆಸರಿದೆ. ಯಾಕಂದ್ರೆ ವಸು ಅಂದ್ರೆ ಸಂಪತ್ತು. ಸಂಪತ್ತಿನ ಜೊತೆಗೆ ತಂದೆಗೆ ಸಿಕ್ಕಿದ್ನಲ್ಲ, ಮುತ್ತು ರತ್ನಗಳು ಇದ್ದುವಲ್ಲ, ಇದನ್ನ ಸಂಪತ್ತಿನ ಆಸೆಯಿಂದ ಯಾರು ಕಾಪಾಡಲಿ ಅಂತ ಬಿಟ್ಟಿದ್ದು ಅಂತ ಕಾಣಿಸ್ತದೆ ತಾಯಿ. ಅವನು ಕೂಡ ಸಕಲ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿದ, ಮಹಾಬಲಿಷ್ಠನಾಗಿದ್ದ, ಔದಾರ್ಯ ಗುಣ ಇತ್ತು ಅವನಲ್ಲಿ. ಮುಂದೆ ಇದೇ ಕುಂತಿಯನ್ನ ಆ ಪಾಂಡು ಮಹಾರಾಜನಿಗೆ ಮದುವೆ ಮಾಡಿಕೊಟ್ರು. ವಿದುರನಿಗೂ ಕೂಡ ಒಬ್ಬ ಸ್ತ್ರೀಯನ್ನು ಮದುವೆ ಮಾಡಿದ್ರು. ಆ ಪತ್ನಿ ಹೆಸರಿನಿಂದ ಆರುಣಿ ಅಂತ ನೆನ್ಪಿಸ್ಬೋದು, ಎಲ್ಲರೂ ಉಪಯೋಗ ಬರ್ಬೋದು. ಆರುಣಿ ಅಂತ ವಿದುರನ ಪತ್ನಿ ಹೆಸರು. ಇವ್ರ ಕಡೆ ಕುಂತಿ, ಮಾದ್ರಿ, ಗಾಂಧಾರಿ ಅಂತ ಆ ಹೆಸರೆಲ್ಲ ನೆನಪಿರ್ತದೆ. ವಿದುರನ ಪತ್ನಿ ಹೆಸರಿನಿಂದ ಆರುಣಿ ಎಂಬುದಾಗಿ. ಆ ಆರುಣಿ ಎಂಬ ಸ್ತ್ರೀ ಕೂಡ ಬಹಳ ಸುಂದರಿಯಾಗಿದ್ಲು. ಕಾರಣ ಏನಂತಂದ್ರೆ, ಈ ಶೂರರಾಜ ಇದ್ನಲ್ಲ, ವಸುದೇವನ ತಂದೆ, ಕೃಷ್ಣನ ಅಪ್ಪ ವಸುದೇವ, ವಸುದೇವನ ಅಪ್ಪ ಶೂರ. ಆ ಶೂರ ರಾಜನಿಗೆ ಶೂದ್ರ ಸ್ತ್ರೀ ಒಬ್ಬಾಕೆಯಲ್ಲಿ ಈ ಹುಡುಗಿ ಹುಟ್ಟಿದ್ಲು. ನಾನು ನಿನ್ನೆ ಹೇಳಿದ್ದೆ, ಕ್ಷತ್ರಿಯ ಸ್ತ್ರೀಯರನ್ನ, ವೈಶ್ಯ ಸ್ತ್ರೀಯರನ್ನ, ಶೂದ್ರ ಸ್ತ್ರೀಯರನ್ನ ಮದುವೆ ಮಾಡ್ಕೊಳ್ಳೋ ಅವಕಾಶ ಅವ್ರಿಗಿತ್ತು ಅಂತೇಳಿ. ಹಾಗಾಗಿ ಅವ್ರು ಕೆಲವೊಮ್ಮೆ ಬೇರೆ ಜಾತಿಯವ್ರ ಜೊತೆ ಸಂಪರ್ಕ ಮಾಡಿದಾಗ ಮಕ್ಕಳು ಹುಟ್ಟಿದ್ರು. ಧೃತರಾಷ್ಟ್ರನಿಗೂ ಕೂಡ ಹಾಗೆ ವಿಯುತ್ಸ ಎಂಬ ಮಗ ಹುಟ್ಟಿದ ಅಂತ ಮುಂದೊಂದು ಮಾಹಿತಿ ಬರ್ಲಿಕ್ಕೆ, ಶೂದ್ರ ಸ್ತ್ರೀಯಲ್ಲಿ ಅಥವಾ ವೈಶ್ಯ ಸ್ತ್ರೀಯಲ್ಲಿ ಹುಟ್ಟಿದವನು ಅಂತೇಳಿ. ಹೀಗೆ ಕೃಷ್ಣನ ಅಜ್ಜನಾದಂತಹ ಶೂರನಿಗೆ ಒಬ್ಬ ಶೂದ್ರ ಸ್ತ್ರೀಯಲ್ಲಿ ಈ ಆರುಣಿ ಎಂಬ ಹುಡುಗಿ ಹುಟ್ಟಿದ್ಲು. ಬಹಳ ಸುಂದರಿಯಾಗಿದ್ಲು, ರೂಪ ಯೌವನ ಸಂಪನ್ನ. ಮತ್ತು ಒಳ್ಳೆಯ ರಾಜನಿಗೆ, ಶೇಷ ರಾಜ, ಅವನು ಕೂಡ ಶೂರ. ಹಾಗಾಗಿ ಅಲ್ಲಿ ಹುಟ್ಟಿದವಳಾದ್ರಿಂದ ಅವರನ್ನು ತಂದು ಮದುವೆ ಮಾಡಿದ. ಅಂದ್ರೆ ಆ ಶೂರರಾಜನ ಮಗಳೇ ಈ ಕುಂತಿ ಆದ್ರಿಂದ ಕುಂತಿಯ ಸಹೋದರಿ ಈಕೆ, ಒಂದು ಬೇರೊಂದು ಅರ್ಥದಲ್ಲಿ. ಅಂಥವಳನ್ನು ತಂದು ಭೀಷ್ಮ ಈ ವಿದುರನಿಗೆ ಮದುವೆ ಮಾಡಿದ. ಆ ಬಳಿಕ ಶಲ್ಯ ಮಹಾರಾಜ ಹುಟ್ಟಿದ. ಶಲ್ಯ ಮಹಾರಾಜನ ಉತ್ಪತ್ತಿಯನ್ನು ಕೂಡ ನಾವು ಗಮನಿಸಬೇಕು. ಋತಾಯನ ಅಂತ ಎಂಬುದಾಗಿ ಒಬ್ಬ ಮದ್ರ ರಾಜ ಇದ್ದ, ಮದ್ರ ದೇಶದ ರಾಜ. ಆತನ ಹೆಸರು ಋತಾಯನ ಅಂತ ಹೇಳಿ. ಇಂದ್ರನಂಥ ಮಗ ನನಗೆ ಬೇಕು ಅಂತ ಅವನಿಗೆ ಅಪೇಕ್ಷೆ, ಅಷ್ಟು ಬಲಿಷ್ಠನಾದ ಮಗ ಬೇಕು ಅಂತ ಹೇಳಿ. ಜೊತೆಗೊಂದು ಕನ್ಯಾರತ್ನೂ ಇರಲಿ, ಆರ್ತಿಗೊಂದು ಕೀರ್ತಿಗೊಂದು ಇರಲಿ ಅಂತ ಅಪೇಕ್ಷೆ ಪಟ್ಟು ಒಂದು ದೊಡ್ಡ ತಪಸ್ಸು ಮಾಡಿದ. ಹಾಗೆ ತಪಸ್ಸು ಮಾಡಿದಾಗ ಬ್ರಹ್ಮನನ್ನು ಕುರಿತು ತಪಸ್ಸು ಮಾಡಿದ. ಬ್ರಹ್ಮದೇವ ವರ ಕೊಟ್ಟ. ಈ ಹಿರಣ್ಯಕಶಿಪುವಿನ ಮಕ್ಕಳಾದಂತಹ ಸಲ್ಹಾದ ಅಂತ ಏನಿದ್ರಲ್ಲ, ಅವರಲ್ಲಿ ಸಲ್ಹಾದ ಎಂಬಾತ, ವಿಷ್ಣು ಭಕ್ತನಾದಂಥ ಸಲ್ಹಾದ ಈ ಬ್ರಹ್ಮನಿಂದ ವರ ಪಡೆದ. ಅವನಿಗೂ ಕೂಡ ಬ್ರಹ್ಮನ ವರ ಇತ್ತು, ಮುಖ್ಯ ಪ್ರಾಣನ ಆವೇಶ ಇತ್ತು. ಈ ಯಾರಲ್ಲೇ ಆಗಲಿ ಅತ್ಯದ್ಭುತವಾದಂತಹ ಬಲ ಜ್ಞಾನಗಳು ಕಂಡು ಬರಬೇಕಾದ್ರೆ ಪಾಂಡು, ಧೃತರಾಷ್ಟ್ರ, ಸ್ವಯಂ ದುರ್ಯೋಧನಲ್ಲೂ ಕೂಡ ಮುಖ್ಯ ಪ್ರಾಣನ ಆವೇಶ ಇತ್ತು ಅಂತ. ಅಷ್ಟು ಅಗಾಧವಾದಂತಹ ಬಲ ಎಲ್ಲ ಬರಬೇಕಾದ್ರೆ ಅವ್ರಿಗೆ ಸ್ವಂತ ಬಲ ಅಲ್ಲ, ಅದೆಲ್ಲ ಪರಬ್ರಹ್ಮನಾದಂತಹ ನಾರಾಯಣ, ಹಾಗೆ ಎಲ್ಲರಲ್ಲೂ ವ್ಯಾಪ್ತನಾದಂತಹ ವಾಯುವಿನ ಬಲದಿಂದಲೇ ಆ ಬಲ ಎಲ್ಲರಿಗೂ ಬರಬೇಕು. ಹಾಗೆ ಸಲ್ಲಾದನಲ್ಲಿ ಕೂಡ ಮುಖ್ಯ ಪ್ರಾಣನ ಆವೇಶ ಇತ್ತು. ಆತ ವಾಯುವರ ಆವೇಶ ಸುತೋ ರಾಜ್ಞ, ಹೃದಯನ ರಾಜನ ಮಗನಾಗಿ ಆ ಪ್ರಹ್ಲಾದನೇ ಹುಟ್ಟಿದ. ಪ್ರಹ್ಲಾದ, ಪ್ರಹ್ಲಾದ ಎಲ್ಲ ಶಬ್ದಕ್ಕೂ ಅನುಹ್ಲಾದ, ಪ್ರಹ್ಲಾದ, ಸಹ್ಲಾದ ಹೀಗೆಲ್ಲ ಹೆಸರುಗಳು. ಅದಕ್ಕೆಲ್ಲದಕ್ಕೂ ಕೂಡ ಹ್ಲಾದ ಅಂದ್ರೆ ಸಂತೋಷ ಅಂತ ಅರ್ಥ. ಪ್ರಹ್ಲಾದ ಅಂದ್ರೆ ಶ್ರೇಷ್ಠವಾದಂತಹ ಸಂತೋಷ, ಸಂಹ್ಲಾದ ಅಂದ್ರೆ ಅದು ಕೂಡ ಉತ್ತಮವಾದಂತಹ ಆನಂದ ಅಂತ ಹೀಗೆಲ್ಲ ಶಬ್ದಗಳಿಗೆ ಅರ್ಥ. ಬ್ರಹ್ಮನ ವರ ಬೇರೆ ಇತ್ತು, ವಾಯುವಿನ ಆವೇಶ ಬೇರೆ ಇತ್ತು. ಅವನು ಭಾರಿ ಬಲಿಷ್ಠನಾಗಿದ್ದ ಶಲ್ಯ. ಆಗಿನ ಕಾಲದಲ್ಲಿ ಬಹಳ ಬಲಿಷ್ಠರಾಗುವುದು ಅಂದ್ರೆ ಈ ಜರಾಸಂಧ, ಶಲ್ಯ, ಹೀಗೆ ಭೀಮ, ಈ ಕೆಲವರು ಜನರು ಪಟ್ಟಿ ಮಾಡ್ತಾರೆ. ಬಲಿಷ್ಠರಲ್ಲಿ ಅವರು ಪರಿಗಣಿಸಲ್ಪಡ್ತಾರೆ. ಅವನಿಗೆ ಶಲ್ಯ ಅಂತ ಯಾಕಂದ್ರೆ, ಶಲ್ಯ ಅಂದ್ರೆ ಮುಳ್ಳು ಅಥವಾ ಬಾಣ ಅಥವಾ ಭರ್ಚಿ ಅಂತ ಅರ್ಥ. ಈ ರಾಜ ಏನಿದ್ನಲ್ಲ ಋತಾಯನನ ಮಗ, ಇವನಿಗೆ ಶಲ್ಯನ ಹೆಸರು ಬಂದಿದ್ದ ಕಾರಣ ಏನಂದ್ರೆ, ಎಲ್ಲ ಉಳಿದೆಲ್ಲ ಶತ್ರುಗಳು, ಸುತ್ತಮುತ್ತಲಿನ ರಾಜರು, ಸಾಮಂತ ರಾಜರು, ಅವರೆಲ್ಲರ ಹೃದಯದಲ್ಲಿ ಈತ ಶಲ್ಯದಂತೆ ಇದ್ದ. ಇವನು ನೋಡಿದ ಅವರೆಲ್ಲರೂ ಭಯ ಪಡ್ತಿದ್ರು, ಅಷ್ಟು ಪರಾಕ್ರಮಶಾಲಿಯಾಗಿದ್ದಾದ್ರಿಂದ ಆತನಿಗೆ ಶಲ್ಯ ಅಂತ ಹೆಸರು. ಶಲ್ಯಸ್ಯ ನಾಮ ಅಖಿಲ ಶತ್ರು ಶಲ್ಯೋ ಬಹುವ ಅಂತ ಅವನಿಗೆ ಶಲ್ಯ ಅಂತ ಹೆಸರು. ಅವನಿಗೆ ಸಹೋದರಿಯಾಗಿ ಜನಿಸಿದಾಕೆ ಮಾದ್ರಿ, ಮಧ್ಯ ದೇಶದ ರಾಜನ ಮಗಳಾದ್ರಿಂದ ಆಕೆಗೆ ಮಾದ್ರಿ ಅಂತ ಹೆಸರು. ಋತಾಯನನ ಮಗಳಾದ್ರಿಂದ ಆರ್ತಾಯನಿ ಅಂತ ಕೂಡ ಆಕೆಗೆ ಹೆಸರಿದೆ. ಆದರೆ ಆರ್ತಾಯನಿ ಅನ್ನೋ ಹೆಸರು ಹೆಚ್ಚು ಬಳಕೆಯಲ್ಲಿಲ್ಲ. ಕುಂತಿಯನ ಹೆಸರು ಬಳಕೆಯಲ್ಲಿದೆ, ಪ್ರಶಾಂತು ಬಳಕೆಯಲ್ಲಿದೆ. ಹಾಗಾಗಿ ಅವಳ ಮಕ್ಕಳಿಗೆ ಕುಂತಿ ಪುತ್ರರು ಮತ್ತು ಪಾರ್ಥರು ಅಂತ ಕೂಡ ಹೆಸರು.
ಆದರೆ ಮಾದ್ರಿಗೆ ಮಾದ್ರಿ ಅಂತ ಮಾತ್ರ ಹೆಸರು ಬಳಕೆಯಲ್ಲಿರೋದ್ರಿಂದ ಅವಳ ಮಕ್ಕಳಾದಂಥ ಈ ನಕುಲ ಸಹದೇವರಿಗೆ ಮಾದ್ರಿ ಪುತ್ರರು ಅಂತ ಮಾತ್ರ, ಆರ್ತಾಯಿನಿ ಅನ್ನೋ ಹೆಸರು ಹೆಚ್ಚು ಬಳಕೆಯಲ್ಲಿಲ್ಲ. ಈ ಮಾದ್ರಿಯು ಕೂಡ ಅಷ್ಟೇ, ಬೇರೆ ಯಾರೋ ಅಲ್ಲ. ಈ ಮಾದ್ರಿಯು ಮತ್ತು ಕುಂತಿ ಇಬ್ಬರು ಕೂಡ ಪೂರ್ವ ಜನ್ಮದಲ್ಲಿ ಪಾಂಡವಿಗೆ ಪತ್ನಿಯರೇ. ಭೀಷ್ಮನೇ ಈ ಪಾಂಡು ಮಹಾರಾಜನಿಗೆ ಈ ಮದುವೆಯನ್ನು ಕೂಡ ಮಾಡಿಸಿದ, ಎರಡನೇ ಮದುವೆಯನ್ನು ಕೂಡ ಮಾಡಿಸಿದ. ಆ ಬಳಿಕ ಅನೇಕ ಕಥೆಗಳಲ್ಲಿ ಮುಂದುವರೆದಿದೆ. ಆ ಕಥೆಗಳನ್ನು ಬಿಟ್ಟು ಮತ್ತೆ ಕೆಲವು ಅವತಾರಗಳನ್ನು ನಾವು ಗಮನಿಸಬೇಕು ಈ ತಾತ್ಪರ್ಯ ನಿರ್ಣಯದ ಹಿನ್ನೆಲೆಯಲ್ಲಿ. ಕಂಸನ ಅವತಾರ, ಮುಂದೆ ಬರುವಂತಹ ಅವತಾರದ ಕಂಸ. ತಾತ್ಪರ್ಯ ನಿರ್ಣಯದಲ್ಲಿ ಕಥಾ ವಿಸ್ತಾರ ಹೇಗಿದೆ ಅಂದ್ರೆ, ಮಧ್ಯದಲ್ಲಿ ಈ ರಾಕ್ಷಸರ ಮತ್ತು ದೇವತೆಗಳ ಅಂಶಾವತಾರಗಳ ವರ್ಣನೆ ಮತ್ತು ಕಥೆ. ರಾಮಾಯಣದ ಭಾಗ ಮೊದಲ 9 ಅಧ್ಯಾಯಗಳಲ್ಲಿ, ಉಳಿದ 23 ಅಧ್ಯಾಯಗಳಲ್ಲಿ ಅಂಶಾವತಾರಗಳ ವರ್ಣನೆ ಮತ್ತು ಮಹಾಭಾರತದ ಕಥೆ ಎರಡೂ ಕೂಡ ಕಥೆಯೂ ಇದೆ. ಹಾಗೆ ಕೃಷ್ಣನ ಕಥೆಯೂ ಕೂಡ ಅದರಲ್ಲಿದೆ. ಹಾಗಾಗಿ ಕಥೆ ಮುಂದುವರೆದಿದೆ. ಇನ್ನು ಮುಂದೆ ನಾವು ನೋಡೋದು ಅಂದ್ರೆ ಕಂಸನ ಉತ್ಪತ್ತಿಯನ್ನ ಇನ್ನು ಮುಂದೆ ನಾವು ನೋಡಬೇಕು. ಕಂಸ ಯಾರ ಮಗ? ಉಗ್ರಸೇನನ ಮಗ. ಆ ಉಗ್ರಸೇನ ಯಾರು ಅಂತ ತಿಳ್ಕೋಬೇಕು. ಯಾಕೆಂದ್ರೆ ಹರಿವಂಶದಲ್ಲಿ ಬರುವಂತೆ ಬ್ರಹ್ಮ ಅನೇಕ ಜನ ದೇವತೆಗಳಿಗೆ ಆದೇಶ ಕೊಟ್ಟಿದ್ದ, ನೀವೆಲ್ಲರೂ ಕೂಡ ಭೂಲೋಕದಲ್ಲಿ ಹೋಗಿ ಜನಿಸಿರಿ ಅಂತ. ಆ ದೇವತೆಗಳೆಲ್ಲರೂ ಕೂಡ ಅನೇಕ ಅವತಾರಗಳನ್ನು ಜನಿಸಿದ್ರು. ಉಗ್ರಸೇನ ಎಂಬ ಒಬ್ಬ ದೇವತೆಗಳ ಗಾಯಕ, ಅವನು ಕೂಡ ಗಂಧರ್ವನೇ. ಮೂಲತಃ ಅವನು ಉಗ್ರಸೇನ ಅಂತಲೇ ಹೆಸರು. ಯದುವಂಶದಲ್ಲಿ ಆತ ಹುಟ್ಟಿ ಬಂದ, ಅವನಿಗೂ ಹೆಸರು ಕೂಡ ಉಗ್ರಸೇನ ಅಂತಲೇ. ಆ ಉಗ್ರಸೇನಿಗೆ ಕಾಲನೇಮಿಯು ಮಗನಾಗಿ ಜನಿಸಿದ್ದಾನೆ. ಆ ಕಾಲನೇಮಿಯು ಈ ಕಂಸ. ಹಿಂದೆ ಈ ಹರಿವಂಶದಲ್ಲಿ ನಾವು ಒಂದು ಯುದ್ಧದ ವರ್ಣನೆಯನ್ನು ನೋಡಿದ್ವಿ. ಈ ದೇವತೆಗಳ ಕೈಯಿಂದ ರಾಕ್ಷಸರೆಲ್ಲರೂ ಸೋಲುವಂತಹ ಒಂದು ಸಂದರ್ಭ ಬಂದಾಗ ಕಾಲನೇಮಿ ಮುಂದೆ ಬಂದು ದೇವತೆಗಳನ್ನು ಸದೆಬಡಿದ. ಆ ಬಳಿಕ ಸ್ವಯಂ ಪರಮಾತ್ಮನೇ ತಾನು ಯುದ್ಧದಲ್ಲಿ ಭಾಗವಹಿಸಿ ಕಾಲನೇಮಿಯನ್ನ ಸಂಹರಿಸಿದ ಅನ್ನೋ ಕಥೆಯನ್ನು ನೋಡಿದ್ವಲ್ಲ. ಅಲ್ಲಿ ಮುಖ್ಯ ಪ್ರಾಣನಿಗೆ ಈ ಕಾಲನೇಮಿಯನ್ನು ಕೊಲ್ಲುವಂತ ಸಾಮರ್ಥ್ಯ ಇದ್ರೂ ಕೂಡ ಮುಖ್ಯ ಪ್ರಾಣ ಕೊಂದಿರಲಿಲ್ಲ. ಭಗವಂತನ ಭಾಗ ಅದು, ಭಗವಂತನೇ ಕೊಲ್ಲಿ ಅಂತ ಬಿಟ್ಟಿದ್ದ. ಆ ಕಾಲನೇಮಿನೇ ಈಗ ಕಂಸನ ಹೆಸರಿನಿಂದ ಅವತಾರ ಮಾಡಿದ್ದಾನೆ. ಆತನಿಗೆ ಶಿವನ ವರವೂ ಕೂಡ ಇದೆ. ಈ ಕಂಸ ಯಾಕೆ ಆ ಥರ ಹುಟ್ಟಿದ, ದುಷ್ಟನಾಗಿ ಯಾಕೆ ಹುಟ್ಟಿದ? ವಾಸ್ತವಿಕವಾಗಿ ಉಗ್ರಸೇನ, ಅವರಪ್ಪನಾದಂತಹ ಉಗ್ರಸೇನ ಬಹಳ ಒಳ್ಳೆಯ ವ್ಯಕ್ತಿನೇ. ಆದ್ರೆ ಕಂಸ ಯಾಕೆ ಹೀಗೆ ಹುಟ್ಟಿದ ಅಂತಂದ್ರೆ ಅಲ್ಲಿ ಒಂದು ಮಾಹಿತಿ ಬರ್ತಾ ಇದೆ. ಈ ಉಗ್ರಸೇನನ ಪತ್ನಿ ಒಮ್ಮೆ ತಿಂಗಳ ಸ್ನಾನದ ಬಳಿಕ ವನದಲ್ಲಿ ಸಂಚಾರ ಮಾಡ್ತಾ ಇದ್ಲು. ಆಗ ಈ ದ್ರುಮಿಲ ಎನ್ನ ಹೆಸರಿನ ಒಬ್ಬ ರಾಕ್ಷಸ, ಅವನು ಸೌಭದೇಶದ ದಿಗ್ಗಜಾಗಿ ಹುಟ್ಟಿದ್ದ ಭೂಲೋಕದಲ್ಲಿ. ಆತ ಅಲ್ಲಿ ಬಂದ, ಇವಳನ್ನು ನೋಡಿ ಆಕರ್ಷಿತನಾದ. ಇದೇ ರೂಪದಿಂದ ಹೋದ್ರು ನನಗೆ ಈಕೆ ಒದ್ದು ಕಳಿಸ್ತಾಳೆ ಅಂತ ಗೊತ್ತಾಯ್ತು. ಅವಳ ಗಂಡನ ರೂಪದಿಂದ ಅವನ ಹತ್ರ ಹೋಗ್ಬಿಟ್ಟ. ಅವಳು ಅವನನ್ನ ಸ್ವಾಗತ ಮಾಡಿದ್ದು. ಅಲ್ಲಿ ಹುಟ್ಟಿದವನೇ ಈ ಕಂಸ. ಆದ್ರೆ ಕೊನೆಗೆ ಅವಳು ಗೊತ್ತಾಯ್ತು ಇದು ನನ್ನ ಗಂಡ ಅಲ್ಲ ಅಂತೇಳಿ. ಗೊತ್ತಾದ ಆಕೆ ಸಿಟ್ಟಿಗೆ ಒಳಗಾಗಿ ನೀನು ಹುಟ್ಟಿಸಿದ ಮಗು ಏನಿದೆಯಲ್ಲ, ನನ್ನ ಗಂಡನ ಕುಲದಲ್ಲಿ ಹುಟ್ಟುವಂತ ಒಬ್ಬ ಮಗ ಮುಂದೆ ಒಬ್ಬ ಹುಟ್ಟುತ್ತಾನೆ, ಅವನೇ ಇದನ್ನು ಕೊಲ್ಲಿ ಯಾರು ಒಬ್ರು ಅಂತ ದೈವ ಪ್ರೇರಿತರಾಗಿ ಒಂದು ಶಾಪ ಕೊಟ್ಬಿಟ್ಲು. ಹಾಗಾಗಿ ಅದೇ ಯದುವಂಶದಲ್ಲಿ ಮುಂದೆ ಹುಟ್ಟಿದಂತ ಕೃಷ್ಣನಿಂದ ಆತನಿಗೆ ಸಾವಾಗಬೇಕಾಯಿತು. ಮಾತೃಶಾಪವೂ ಕಾರಣೇನೇ. ಆದ್ದರಿಂದ ಭಗವಂತನಿಂದಲೇ ಸಂಭರಿಸಲ್ಪಡಬೇಕಾದವನು ಒಂದು ಕಾರಣ. ತಾಯಿ ಶಾಪವು ಕೂಡ ಹೀಗಿತ್ತು. ಹರಿವಂಶದಲ್ಲಿ ಬರುವಂತಹ ಒಂದು ಮಾಹಿತಿ ಪ್ರಕಾರ ಆ ಕಂಸ ಹೇಗಿದ್ದ, ಅವನ ಆಡಳಿತ ಹೇಗಿತ್ತು, ನಾವು ಎಷ್ಟೋ ಕಡೆ ಈ ಮಹಾಭಾರತ ರಾಮಾಯಣಾದಿಗಳ ವಿಮರ್ಶೆಯನ್ನು ನೋಡುವಾಗ ನೋಡ್ತೇವೆ. ಇವರೆಲ್ಲ ಒಳ್ಳೆಯವರಾಗಿದ್ರು. ದುರ್ಯೋಧನ, ಕಂಸ, ರಾವಣ ಇವರೆಲ್ಲ ಒಳ್ಳೆಯವರಾಗಿದ್ರು. ಅವರನ್ನು ವಿನಾಕಾರಣವಾಗಿ ರಾಮ, ಪಂಚಪಾಂಡವರು ಇವರೆಲ್ಲ ಕೊಂದರು ಅಂತ ಕೆಲವರು ವ್ಯಾಖ್ಯಾನ ಮಾಡೋದಿದೆ, ಬುದ್ಧಿಜೀವಿಗಳು ಅಂತ ಅನ್ಸ್ಕೊಂಡು. ಮತ್ತೆ ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಅನವಶ್ಯಕವಾಗಿ ಅದಕ್ಕೊಂದು ಬೇರೆ ಬಣ್ಣ ಕೊಡ್ತಾರೆ. ಏನು ಬಣ್ಣ ಅಂದ್ರೆ ಇದು ಶೈವ ವೈಷ್ಣವರ ಜಗಳ ಅನ್ನೋ ಥರ.
ರಾವಣ, ಆಮೇಲೆ ಈ ಕಂಸ, ಜರಾಸಂಧ ಇವರೆಲ್ಲರೂ ಶೈವರು. ಇವರೆಲ್ಲ ಈ ಪಾಂಡವಾದಿಗಳು ಇವರೆಲ್ಲ ವೈಷ್ಣವರು. ಶೈವ ವೈಷ್ಣವರ ನಡುವಿನ ಜಗಳ ಇದು ಅಂತ ಕೆಲವು ಬಣ್ಣ ಕೊಡುವ ಕೆಲವರು ಇರ್ತಾರೆ. ಆದರೆ ವಾಸ್ತವಿಕ ಸಂಗತಿ ಅರ್ಥ ಮಾಡ್ಕೋಬೇಕು. ಅವರೆಲ್ಲರೂ ಶೈವರಾದ್ರಿಂದ ಅವ್ರನ್ನ ಕೊಲ್ಲಿಲ್ಲ. ಶಿವಭಕ್ತನಾದ್ರಿಂದ ರಾವಣನನ್ನ ರಾಮ ಕೊಲ್ಲಿಲ್ಲ. ಶಿವಭಕ್ತನಾದ್ರಿಂದ ಕಂಸನನ್ನಾಗಲಿ ಜರಾಸಂಧನನ್ನಾಗಲಿ ಈ ಸಂಹಾರ ಮಾಡುವ ಕೆಲಸ ನಡೆಯಲಿಲ್ಲ. ಅವರು ಶಿವಭಕ್ತರಾಗಿದ್ದು ಆಕಸ್ಮಿಕ. ಯಾಕೆಂದ್ರೆ ಮೊನ್ನೆ ವಾದಿರಾಜಾಚಾರ್ಯ ಹೇಳಿದಂತೆ ಶಿವ ಭಕ್ತಾನುಕಂಪಿ ಆದ್ದರಿಂದ ಶೀಘ್ರವಾಗಿ ವರ ಕೊಡುವಂತ. ಹಾಗಾಗಿ ಶಿವನನ್ನ, ಷಣ್ಮುಖನನ್ನ, ವಿನಾಯಕನನ್ನ, ಪಾರ್ವತಿಯನ್ನ ಯಾರನ್ನಾರನ್ನು ಒಲಿಸ್ಕೊಂಡು ಬಿಡೋರು. ಒಲಿಸ್ಕೊಂಡು ಅವ್ರ ಏನೇನೋ ವರ ಪಡ್ಕೊಂಡು ಉದ್ದತರಾಗಿ ಮೆರಿತಾ ಇದ್ರು. ಹಾಗಾಗಿ ಅವ್ರನ್ನ ಕೊಲ್ಲಬೇಕಾಗಿತ್ತು. ಮತ್ತು ಅವ್ರು ಏನ್ ಮಾಡ್ತಿದ್ರು ಅಂದ್ರೆ ತಾವೇನಾದ್ರೂ ವರ ಪಟ್ಕೊಳ್ಳಿ, ಶಿವನನ್ನಾದ್ರೂ ಉಪಾಸನೆ ಮಾಡಲಿ, ಗಣಪತಿಯನ್ನಾಗಲಿ ಮಾಡಿ, ಮತ್ತೆ ಯಾರನ್ನಾದ್ರೂ ಉಪಾಸನೆ ಮಾಡಲಿ, ತಮಾಷೆಕ್ಕಾಗಿದ್ದೇ ಯಾರಿಗೂ ಸಮಸ್ಯೆ ಆಗೋದಿಲ್ಲ. ಲೋಕಕ್ಕೆ ಅವರು ಉಪಚಾರ ಮಾಡ್ತಿದ್ರು. ಇದನ್ನ ಲೋಕಕ್ಕೆ ಅವರು ಉಪಚಾರ ಮಾಡ್ತಿದ್ರು ಅನ್ನೋದನ್ನ ಬುದ್ಧಿಜೀವಿಗಳಾದರೂ ಬೇಕಂತೆ ಪ್ರತ್ಯೇಕಿಸ್ತಾರೆ. ತಾವೇನೋ ಒಂದು ಕಾದಂಬರಿ ಬರೆದು ಬಿಡ್ತಾರೆ. ಲೋಕಕ್ಕೆ ಅವರು ಉಪಚಾರ ಮಾಡ್ತಿದ್ರು ಅನ್ನೋ ಅಂಶವನ್ನ ಕಡೆಗಣಿಸಿ ಅವರೆಲ್ಲ ಒಳ್ಳೆಯವರಾಗಿದ್ರು. ರಾವಣಾದಿಗಳು, ದುರ್ಯೋಧನಾದಿಗಳು, ಕಂಸ ಇವ್ರನ್ನ ಅನಾವಶ್ಯಕವಾಗಿ ದ್ವೇಷದಿಂದ ಸಂಹಾರ ಮಾಡಿದ್ರು. ಆರ್ಯರು ದ್ರಾವಿಡರು ಬೇರೆ ಇನ್ನೊಂದು ನಡುವೆ ತರ್ತಾರೆ. ನಿಮ್ಗೆ ಇದು ಗೊತ್ತಿರಲಿ ಅಂದ್ರೆ ನಮ್ಮ ಸಂಸ್ಕೃತಿ ಮೇಲೆ ಯಾವ್ಯಾವ ರೂಪದಲ್ಲಿ ದಾಳಿ ನಡೀತವೆ ಅಂತ ಅನ್ನೋದೆಲ್ಲ ನಮ್ಗೆ ಗೊತ್ತಿರ್ಬೇಕು. ನಾವು ಬರೇ ರಾಮಾಯಣ ಮಹಾಭಾರತಗಳನ್ನು ಓದಿ ಮಂಚಾಕ್ಷರ ತಗೊಂಡು ಹೋಗೋದಲ್ಲ. ಏನಂದ್ರೆ ಈ ನಮ್ಮ ದೇಶದ ಬಗ್ಗೆ ನಮ್ಗೊಂದು ಏನು ಗೌರವ ಇದೆ, ನಮ್ಮ ಈ ಸಂಸ್ಕೃತಿ ಬಗ್ಗೆ ನಮ್ಗೆ ಏನೊಂದು ಗೌರವ ಇದೆಯಲ್ಲ, ಸಹಸ್ರಾರು ವರ್ಷಗಳಿಂದ ನಮ್ಮ ದೇಶವನ್ನು ನಾವು ಮಾತೃಭೂಮಿ ಅಂತ ಪೂಜೆ ಮಾಡ್ಕೊಂಡು ಬಂದಿದ್ದೇವಲ್ಲ, ಇದ್ರ ಮೇಲೆ ಅನೇಕ ಕಡೆ ಮೂಲಗಳಿಂದ ದಾಳಿ ಆದವು. ಯವನದ ದಾಳಿ ಆಯಿತು, ಬ್ರಿಟಿಷರ ದಾಳಿ ಆಯಿತು. ಆ ಯವನದ ಮತ್ತು ಬ್ರಿಟಿಷರ ಬೌದ್ಧಿಕ ದಾಸ್ಯವನ್ನೇ ಮಾಡಿಕೊಂಡಂತಹ ಕೆಲವು ಜನರ ದಾಳಿ ಕೂಡ ಆಯಿತು. ಈ ದೇಶದ ಬಗ್ಗೆ ಇಷ್ಟೆಲ್ಲ ಗೌರವ ನೀವು ಇಟ್ಕೊಂಡಿದ್ದೀರಲ್ಲ, ನಿಮ್ಮ ವೇದಗಳ ಬಗ್ಗೆ, ನಿಮ್ಮ ಪುರಾಣಗಳ ಬಗ್ಗೆ, ನಿಮ್ಮ ರಾಜರ ಪರಂಪರೆ ಬಗ್ಗೆ, ಋಷಿಗಳ ಪರಂಪರೆ ಬಗ್ಗೆ, ಇದರಲ್ಲಿ ಏನು ಮಹತ್ವದ್ದಿದೆ? ನೀವು ಯಾರು ಇಲ್ಲಿಯವರು ಅಲ್ಲವೇ ಅಲ್ಲ. ನೀವೆಲ್ಲ ಎಲ್ಲಿಯವರು, ನೀವು ಎಲ್ಲಿಂದಲೋ ಬಂದವರು. ಭರತಖಂಡವೇ ನಿಮ್ಮದಲ್ಲ, ನೀವು ಭರತಖಂಡದಲ್ಲಿ ಹುಟ್ಟಿದವರು ಅಲ್ಲ. ನೀವು ಎಲ್ಲಿಯವರು ಅಂದ್ರೆ ಈ ಮಿಡ್ಲ್ ಈಸ್ಟ್ ಅಂತಿದೆ, ಮಧ್ಯಪ್ರಾಚ್ಯ ಅಂತ ಹೇಳಿ, ಇರಾಕ್, ಇರಾನ್ ಅಂತ ಏನು ಭಾಗ ಇದೆಯಲ್ಲ, ಅಲ್ಲಿಂದ ಬಂದವರು, ಗ್ರೀಸ್ನಿಂದ ಬಂದವರು ಅಂತ ಹೀಗೊಂದು ವಾದ. ಹಾಗಾಗಿ ಅಲ್ಲಿಂದ ಬಂದವರು ಇವರೆಲ್ಲ. ಅಲ್ಲಿಂದ ಬಂದು ಇಲ್ಲಿಯ ಮೂಲ ನಿವಾಸಿಗಳನ್ನು ಗೆದ್ದರು. ಇಲ್ಲಿಯ ಮೂಲ ನಿವಾಸಿಗಳು ಕಪ್ಪು ಬಣ್ಣದವರು, ಮಂಡ ಮೂಗಿನವರು, ಗುಂಗುರು ಕೂದಲಿನವರು. ಇವರನ್ನ ಆರ್ಯರು ಅಂತ ಹೊರಗಿಂದ ಏನು ಬಂದ್ರಲ್ಲ ಅವ್ರು ಗೆದ್ದರು. ಅವರೆಲ್ಲ ಸುರದ್ರೂಪಿಗಳಾದವರು, ಎತ್ತರ ನಿಲುವುಳ್ಳವರು, ದೀರ್ಘವಾದಂಥ ನಾಸಿಕ ಉಳ್ಳವರು, ಒಳ್ಳೆ ಬಣ್ಣ ಉಳ್ಳವರು. ಅವರು ಈ ಮೂಲ ನಿವಾಸಿಗಳನ್ನು ಗೆದ್ದರು. ಗೆದ್ದು ಸಾಧ್ಯವಾದಕ್ಕೆ ಅವರನ್ನ ದಕ್ಷಿಣಕ್ಕೆ ತಳ್ಳಿದ್ರು. ಕರ್ನಾಟಕಕ್ಕೆ, ಆಂಧ್ರಕ್ಕೆ, ತಮಿಳುನಾಡಿಗೆ ತಳ್ಳಿದ್ರು. ಉತ್ತರದಲ್ಲಿ ಆರ್ಯರು ತಮ್ಮ ವಸಾಹತನ್ನು ಸ್ಥಾಪಿಸಿದರು. ಹಾಗಾದ್ರೆ ನೀವು ಎಲ್ಲಿಯವರು? ನೀವು ಇಲ್ಲಿಯವರೇ ಅಲ್ಲ. ವೇದಗಳೆಲ್ಲಿದು? ಅದು ಎಲ್ಲಿದು? ಸಂಸ್ಕೃತಿ ಎಲ್ಲಿದು? ಇಂಡೋ ಯುರೋಪಿಯನ್ ಅಂತ ಒಂದು ಭಾಷೆ ಇತ್ತು. ಆ ಇಂಡೋ ಯುರೋಪಿಯನ್ ಭಾಷೆ ಒಡೆದು ಗ್ರೀಸ್ ಭಾಷೆ ಆಯಿತು, ಇಂಗ್ಲಿಷ್ ಭಾಷೆ ಆಯಿತು, ಫ್ರೆಂಚ್ ಭಾಷೆ ಆಯಿತು, ರಷ್ಯನ್ ಭಾಷೆ ಆಯಿತು. ಆ ಇಂಡೋ ಯುರೋಪಿಯನ್ ಅಂತ ಮೂಲ ಭಾಷೆ ಏನಿತ್ತಲ್ಲ, ಆ ಭಾಷೆಯನ್ನು ಆಡುವ ಜನ ಬೇರೆ ಬೇರೆ ದಿಕ್ಕಿಗೆ ವಲಸೆ ಹೋದಾಗ ಅವ್ರು ಬೇರೆ ಬೇರೆ ಸರ ಅದನ್ನು ಆಡ್ತಾ ಹೋದರು. ಬೇರೆ ಬೇರೆ ಸರ ಆಡ್ತಾ ಹೋದಾಗ ಸಂಸ್ಕೃತವು ಕವಲು ಹೊಡೆಯಿತು. ಸಂಸ್ಕೃತಿ ನಿಮ್ಮ ಮೂಲ ಅಲ್ಲ, ವೇದ ನಿಮ್ಮ ಮೂಲ ಅಲ್ಲ. ವೇದಗಳು ಯಾರೋ ದನ ಕಾಯೋರು ಬರೆದಿದ್ದಂಥ ಹಾಡುಗಳು, ಪುರಾಣಗಳನ್ನು ಯಾರೋ ಅಯೋಗ್ಯರು ಬರೆದದ್ದು. ಒಂದು 8 ಜನ ಪಂಡಿತರೆಲ್ಲ ಸೇರಿ ಪುರಾಣಗಳನ್ನು ಈ ಮಹಾಭಾರತವನ್ನು ರಚನೆ ಮಾಡಿದರು ಅಂತ ವ್ಯವಸ್ಥಿತವಾಗಿ ನಮ್ಮ ಪರಂಪರೆಯನ್ನು ಅಲ್ಲಗಳೆದು, ನಮ್ಮ ಸಂಸ್ಕೃತಿಯನ್ನು ಅಲ್ಲಗಳೆದು, ನಮ್ಮ ಪರಂಪರೆಯ ಬಗ್ಗೆ ನಮಗಿರುವಂಥ ಗೌರವವನ್ನು ಮಣ್ಣು ಪಾಲು ಮಾಡುವಂಥ ಪ್ರಯತ್ನ ನಡೆಯಿತು. ಮುಖ್ಯವಾಗಿ ಅದನ್ನು ಮಾಡಿದವನು ಮ್ಯಾಕ್ಸ್ ಮುಲ್ಲರ್. ಅವನು ಈ ಭಾರತಕ್ಕೆ ಬಂದು ಯಾರ್ಯಾರೋ ಪಂಡಿತರು, ನಮ್ಮಂಥವ್ರು ಪಂಡಿತರು, ನಮ್ಗಿಂತ ದೊಡ್ಡ ಪಂಡಿತರು ಎಲ್ಲರ ಹತ್ರ ಸೇರಿ ಅವರಿಗೆ ಶರಣಾಗತನಾಗಿ ಅವ್ರ ಕಡೆಯಿಂದ ಅರ್ಧಮರ್ಧ ಸಂಸ್ಕೃತ ಕಲಿತು, ವೇದಕ್ಕೆ ತನ್ನದೇ ಆದಂಥ ಭಾಷೆಯನ್ನು ಬರೆದು, ಹೀಗೆಲ್ಲ ಅದಕ್ಕೆ ಅರ್ಥ ಕಲ್ಪನೆ ಮಾಡಿ ತನ್ನ ಹೆಂಡತಿಗೆ ಒಂದು ಪತ್ರ ಬರೆದಿದ್ದ. ಎಲ್ಲ ವ್ಯವಸ್ಥಿತವಾಗಿ ಕೆಲಸ ಮಾಡ್ತಾ ಇದ್ದೇನೆ, ಭಾರತೀಯರು ನನ್ನ ಭಾಷ್ಯವನ್ನು ಏನಾದರೂ ಓದಿದ್ರೆ, ವೇದಗಳಿಗೆ ನಾನು ಬರೆದ ಭಾಷ್ಯವನ್ನು, ತಮ್ಮ ವೇದ, ತಮ್ಮ ಪುರಾಣ, ತಮ್ಮ ದೇಶ, ತಮ್ಮ ಸಂಸ್ಕೃತಿ ಎಲ್ಲವನ್ನು ಧಿಕ್ಕರಿಸಿ ಇಂಗ್ಲಿಷ್ ಸಂಸ್ಕೃತಿಗೆ ಮಾರು ಹೋಗ್ತಾರೆ, ಇಂಗ್ಲಿಷರ ಮಾನಸಪುತ್ರರಾಗ್ತಾರೆ ಇವರು. ಇಂಗ್ಲಿಷರನ್ನು ಬರೀ ಇಂಗ್ಲಿಷರಲ್ಲ, ಯುರೋಪಿಯನ್ರು ಅಂತ ಆತ ಬರೆದ ಕೆಲವು ಪತ್ರಗಳು ಆಮೇಲೆ ಸಿಕ್ಕು. ಇದು ನಿಮಗೆಲ್ಲ ಗೊತ್ತಿರಲಿಲ್ಲ. ಎಷ್ಟೆಷ್ಟು ವ್ಯವಸ್ಥಿತವಾಗಿ ಸೈನಿಕ ಬಲದಿಂದ ನಮ್ಮ ಮೇಲೆ ಆಕ್ರಮಣ ಮಾಡಿದರು, ನಮ್ಮ ಭಗಿನಿಯರ ಮೇಲೆ, ನಮ್ಮ ತಾಯಿಯಂದ್ರ ಮೇಲೆ ಆಕ್ರಮಣ ಮಾಡಿದರು. ನಮ್ಮ ದೊಡ್ಡ ದೊಡ್ಡ ಗ್ರಂಥ ಭಂಡಾರಗಳನ್ನು, ನಳಂದಾದಂಥ ದೊಡ್ಡ ದೊಡ್ಡ ಗ್ರಂಥ ಭಂಡಾರಗಳನ್ನ ಅವರು ಬೆಂಕಿ ಹಚ್ಚಿದ್ರು. ಹಚ್ಚಿದ ಬೆಂಕಿ 1 ತಿಂಗಳ ತನಕ ಉರಿತು. ಅದು ಕೇಳಿ ನಮ್ಮ ಮೈ ಮನಸ್ಸು ಉರಿಬೇಕು. ಇವತ್ತು 1 ತಿಂಗಳ ತನಕ ಒಂದು ಲೈಬ್ರರಿ ಉರಿಬೇಕಾದ್ರೆ ಪುಸ್ತಕ ಹಾಕ್ತಿದ್ದಿರ್ಬೇಕು.
ಅದಷ್ಟೇ ಅಲ್ಲದೆ ಇದೊಂದು ಬೌದ್ಧಿಕ ಆಕ್ರಮಣ. ನಿಮ್ಮ ದೇಶ ನಿಮ್ದಲ್ಲ, ನಿಮ್ಮ ಸಂಸ್ಕೃತಿ ನಿಮ್ದಲ್ಲ, ನಿಮ್ಮ ವೇದ ನಿಮ್ದಲ್ಲ, ನಿಮ್ದು ಅನ್ನೋದು ಏನಿದೆ, ನೀವು ಎಲ್ಲಿಂದೋ ಬಂದವರು ಅಂತ ಅಂದ್ಬಿಟ್ರೆ ಅದನ್ನು ಕೆಲವರು ನಮ್ಮವರು ನಂಬಿದರು. ಯಾಕಂದ್ರೆ ನಮ್ಮವ್ರಿಗೆ ಈ ವೇದಗಳು ಮೂಲ ಸಂಸ್ಕೃತವನ್ನು ಓದುವಷ್ಟು ತಾಳ್ಮೆ ಇಲ್ಲ, ಮೂಲ ಮಹಾಭಾರತ ರಾಮಾಯಣಗಳನ್ನು ಓದುವಷ್ಟು ತಾಳ್ಮೆ ಇಲ್ಲ. ಬೇರೆ ಯಾರ್ದೋ ಬರೆದಿದ್ದು ಇಂಗ್ಲಿಷ್ ಅನುವಾದಗಳನ್ನು ಓದ್ತಾರೆ, ಅವರ ಕೈಯಲ್ಲೇ ತಯಾರಾಗ್ತಾರೆ. ಆ ಯೂನಿವರ್ಸಿಟಿಗಳಲ್ಲಿ ಆ ಪ್ರೊಫೆಸರ್ ಕೈಯಿಂದ ತಯಾರಾಗಿ ಅವ್ರು ಮಾಡುವಂಥ ಆಕ್ರಮಣಗಳಿವೆಲ್ಲ. ಇದ್ರ ಬಗ್ಗೆ ನಿಮ್ಗೆ ಗೊತ್ತಿರಲಿ ಅಂತ ಹೇಳಿದೆ ಅಷ್ಟೇ. ಹೀಗೆ ಈ ಕಂಸ ಇತ್ಯಾದಿಗಳು ಕೂಡ, ಕಂಸ ಏನು ಮಾಡ್ತಿದ್ದ ಅಂತ ಇಲ್ಲಿ ಹರಿವಂಶದಲ್ಲಿದೆ. ಕಂಸ ಶಿವಭಕ್ತನಾದ ಕಾರಣದಿಂದಲೋ ಅಥವಾ ಅದ ದ್ರಾವಿಡ ಅನ್ನೋ ಕಾರಣದಿಂದಲೋ ಕೃಷ್ಣ ಅವನನ್ನು ಕೊಲ್ಲಿಲ್ಲ. ಕೃಷ್ಣ ಆರ್ಯ, ಕಂಸ ದ್ರಾವಿಡ ಅಂತ ತಿಳ್ಕೋಬಾರದು. ಕೃಷ್ಣ ವೈಷ್ಣವ ಗುಂಪಿಗೆ ಸೇರಿದವ, ಕಂಸ ಶಿವಭಕ್ತ ಆದ್ರಿಂದ ಇದು ಸ್ಮಾರ್ಥರ ವೈಷ್ಣವರ ಜಗಳ ಅಂತ ಕೂಡ ತಿಳ್ಕೋಬಾರದು. ಆತ ನೀಚ ಏನ್ ಮಾಡ್ತಿದ್ದ ಅದನ್ನು ಗಮನಿಸಿ. ಓದ್ಲಿಕ್ಕೆ ಸಾಹಿತ್ಯ ನಮ್ಮ ಎದುರಿಗಿದೆ. ಇವತ್ತಿಗೂ ಕೂಡ ರಾವಣ ಏನ್ ಮಾಡಿದ, ದುಶಾಸನ ಏನ್ ಮಾಡಿದ, ಕರ್ಣ ಏನು ಮಾಡಿದ, ಕಂಸ ಏನ್ ಮಾಡಿದ ಅನ್ನೋದಕ್ಕೆ ದಾಖಲೆಗಳಿದೆ. ಏನ್ ಮಾಡಿದ? ಲೋಕ ಕಂಟಕನಾಗಿ ಮೆರೆದಾಡ್ತಾ ಇದ್ದಾನೆ, ಎಲ್ಲಾ ಸಾಮಂತರಾದರೂ ಭಯ ಪಡುವಂತೆ ಮಾಡ್ತಾನೆ, ಸಜ್ಜನರಿಗೆ ಕಂಟಕಪ್ರಾಯನಾಗಿದ್ದಾನೆ, ಸ್ವಭಾವತಃ ದುಷ್ಟ, ಮಹಾದುಷ್ಟನಾದ್ರಿಂದ ಪ್ರಜೆಗಳಿಗೆ ಹಿಂಸೆ ಕೊಡ್ತಾ ಇದ್ದಾನೆ. ನೆನಪಿರ್ಲಿ, ತನ್ನ ಪ್ರಜೆಗಳಿಗೆ ತಾನು ಒಳ್ಳೆಯವನಾಗಿದ್ದರೆ ಏನ್ ಸಮಸ್ಯೆ ಬರ್ತಿರ್ಲಿಲ್ಲ, ಅವನಿಗೇನು ಕೃಷ್ಣ ಕೈ ಹೆಚ್ಚಬೇಕಾದ ಪ್ರಸಂಗ ಇರ್ತಿರ್ಲಿಲ್ಲ. ಆದರೆ ತನ್ನ ಪ್ರಜೆಗಳಿಗೂ ಕೂಡ ತಾನು ಪೀಡೆ ಕೊಡ್ತಾ ಇದ್ದ. ಅಂಥವ್ರನ್ನ ಏನ್ ಮಾಡಬೇಕು? ಶೈವ ಅಂತ ಉಳಿಸ್ಬೇಕು ಅಥವಾ ದ್ರಾವಿಡ ಅಂತ ಉಳಿಸ್ಬೇಕು? ಏನ್ ಮಾಡಬೇಕು? ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ರಾವಣ ಏನ್ ಮಾಡಿದ? ಶೈವ ಆಗಿರ್ಲಿ, ಎಂಥದೇ ನಾಮ ಹಚ್ಕೊಳ್ಳಿ, ಯಾರನ್ನಾರು ಉಪಾಸನೆ ಮಾಡಲಿ, ತಾನು ಒಳ್ಳೆಯವನಾಗಿದ್ದು ಪರವಾಗಿಲ್ಲ. ಏನೇನ್ ಮಾಡಿದ? ಯಾರ್ಯಾರ ಮೇಲೆ ಮಾನಭಂಗ ಮಾಡಿದ? ಸೀತೆಯನ್ನ ಅವನು ಯಾಕೆ ಕೈ ಹಚ್ಚಲಿಲ್ಲ ಗೊತ್ತೇನು? ಅವನೊಳಗಿದ್ದು ಒಳ್ಳೆ ಭಾವನೆ ಅಲ್ಲ, ಯಾರೋ ಬುದ್ಧಿಜೀವಿ ಬರೆದಿದ್ದಾನೆ. ರಾವಣನಿಗೆ ಎಂಥ ಸೌಹಾರ್ದ ಇತ್ತು ಅಂದ್ರೆ ಸೀತೆ ಮೇಲೆ ಆತ ಬಲಾತ್ಕಾರ ಮಾಡಲಿಲ್ಲ ಅಂತ. ಒಳ್ಳೆ ಭಾವನೆ ಇದ್ದದಕ್ಕಲ್ಲ. ಇನ್ನು ಮುಂದೆ ನೀವು ಯಾರಿಗಾದ್ರೂ ಬಲಾತ್ಕಾರದಿಂದ ಕೈ ಹಚ್ಚಿದ್ರೆ ನಿನ್ನ ತಲೆ 1000 ಹೋಳಾಗ್ತದೆ ಅಂತ ಅವನಿಗೆ ಮೇನಕೆಯ ಅಥವಾ ಮತ್ತೆ ಬೇರೆ ಅಪ್ಸರೆಯ ಶಾಪ ಇತ್ತು. ಅಥವಾ ಅಪ್ಸರೆಯ ಕಾರಣದಿಂದಾಗಿ ನಳಕೂಬರ ಅನ್ನುವಂಥ ಗಂಧರ್ವರ ಶಾಪ ಇತ್ತು. ಬೇಕಾದಷ್ಟು ಜನ ಸ್ತ್ರೀಯರ ಮೇಲೆ, ಅಪ್ಸರ ಸ್ತ್ರೀಯರ ಮೇಲೆ, ಋಷಿ ಸ್ತ್ರೀಯರ ಮೇಲೆ ಕೈ ಮಾಡಿ ಮುಗಿಸಿಬಿಟ್ಟಿದ್ದ. ಇನ್ನು ಮುಂದೆ ನೀವು ಅಕ್ರಮ ಮಾಡಿ ನಿನ್ನ ತಲೆ 1000 ಹೋಳಾಗ್ತದೆ ಅಂತ ಅವನಿಗೆ ಶಾಪ ಇತ್ತು. ಮತ್ತು ಸೀತೆ ಲಕ್ಷ್ಮಿ ಆದ್ರಿಂದ ಅನ್ನೋ ಕಾರಣ ಬೇರೆ. ಅವನೊಳಗೆ ಅವನು ಹೃದಯದೊಳಗೆ ಸೌಹಾರ್ದ ಇತ್ತು ಅನ್ನೋ ಕಾರಣದಿಂದ ಅವನು ಸೀತೆ ಕಡೆ ಬಲಾತ್ಕಾರ ಮಾಡಲಿಲ್ಲ ಅಂತ ಯಾರು ಅರ್ಥ ಮಾಡ್ಕೊಂಡಿರಿ. ಓದಿ ನೋಡ್ಬೇಕು ಮಹಾಭಾರತ ಏನಿದೆ, ರಾಮಾಯಣ ಏನಿದೆ ಅಂತೇಳಿ. ಮಹಾಭಾರತ ರಾಮಾಯಣದಲ್ಲಿ ಮೂಲ ಟೆಕ್ಸ್ಟ್ ಓದಿದೆ, ಬೇರೆ ಯಾರು ಹೇಳಿದ ಅನುವಾದವನ್ನು ಇಟ್ಕೊಂಡು ಕಾದಂಬರಿ ಬರೆದ್ರೆ ಆಗೋದು ಹೀಗೆ ರಾವಣ, ಕುಂಭಕರ್ಣ, ಕರ್ಣ, ದುಶ್ಯಾಸನ, ದುರ್ಯೋಧನ, ಕಂಸಾದಿಗಳು ಏನು ಮಾಡಿದ್ರು ಅನ್ನೋದಕ್ಕೆ ಲಿಖಿತ ಆಧಾರಗಳಿದೆ. ಅದನ್ನು ನಾವು ಗಮನಿಸಬೇಕು. ಹಾಗೆ ಅವನು ಶಿವಭಕ್ತ ಅನ್ನೋ ಪ್ರಸಂಗ ಬಂತಾದ್ರಿಂದ ಅದನ್ನು ಹೇಳಿದೆ ಅಷ್ಟೇ. ಶಿವಭಕ್ತ ಅನ್ನೋ ಕಾರಣದಿಂದ ಅವನ ಸಂಹಾರ ನಡೀಲಿಲ್ಲ, ಅವನು ದ್ರಾವಿಡ ಅನ್ನೋ ಕಾರಣದಿಂದ ಸಂಹಾರ ನಡೀಲಿಲ್ಲ. ಆ ಆರ್ಯ ದ್ರಾವಿಡ ಅನ್ನೋ ಸಿದ್ಧಾಂತದ ಹೇಳಿದ್ನಲ್ಲ, ಅದನ್ನು ಮುಂದೆ ಎಷ್ಟೋ ಜನ ನಮ್ಮವರೇ ಆದಂಥ ಪಂಡಿತರು ಹರಪ್ಪ ಮೊಹಂಜೋದಾರೋ ಉತ್ಖನಗಳಾದ್ಮೇಲೆ ಆರ್ಯ ದ್ರಾವಿಡ ಸಿದ್ಧಾಂತವನ್ನು ಅಲ್ಲಗಳಿಗೂ ನಮ್ಮ ದೇಶ ನಮ್ಮದು, ನಮ್ಮ ಸಂಸ್ಕೃತಿ ನಮ್ಮದು, ನಾವು ಈ ದೇಶದವರು ಅನ್ನೋದಕ್ಕೆ, ನಾವು ಈ ಪರಂಪರೆಯ ಮಕ್ಕಳು ಅನ್ನೋದಕ್ಕೆ ನಾವು ಹೆಮ್ಮೆ ಪಟ್ಕೋಬೇಕು ಅಂತ ಮುಂದೆ ಎಷ್ಟೋ ಜನ ಅದನ್ನ ವಿದ್ವಾಂಸರು ಸಮರ್ಥನೆ ಮಾಡಿದ್ರು. ಆದ್ರೂ ಎಷ್ಟೋ ಜನ ಒಪ್ಪಲಿಲ್ಲ. ಅದು ಅವರವರ ಹಣೆ ಬರ. ಇದು ಗೊತ್ತಿರಲಿ ಹೇಳಿದೆ. ಮತ್ತೊಬ್ಬ ಇದ್ದ, ಇವನು ಶಿವಭಕ್ತನೇ, ಜರಾಸಂಧ. ಕಂಸ, ಜರಾಸಂಧ ಇವರೆಲ್ಲರೂ ಕೂಡ. ಆತ ಹಿಂದೆ ವಿಪ್ರಚಿತ್ತಿ ಅನ್ನುವ ಹೆಸರಿನಿಂದ ದಾನವನಾಗಿದ್ದ. ಅವನು ಹುಟ್ಟಿ ಬಂದಿದ್ದ. ಬ್ರಹ್ಮನ ವರ್ಣವಿತ್ತು, ಶಿವನ ವರ್ಣವಿತ್ತು ಅವನಿಗೆ. ಸರ್ವರಿಗೂ ಅಜೇಯನಾಗಿದ್ದ. ಕಂಸನ ಬಲದ ಬಗ್ಗೆ ಆತನಿಗೆ ಗೊತ್ತಿತ್ತು. ತನ್ನ 2 ಮಕ್ಕಳನ್ನು, ಆಸ್ತಿ ಪ್ರಾಸ್ತಿಯನ್ನು 2 ಮಕ್ಕಳನ್ನು ಕಂಸನಿಗೆ ಆತ ಮದುವೆ ಮಾಡಿಕೊಟ್ಟಿದ್ದ. ಮದುವೆ ಮಾಡಿಕೊಟ್ಟಿದ್ದ ಅನ್ನೋದಕ್ಕಿಂತ ಕಂಸ ಇವರಿಬ್ಬರನ್ನು ಅಪಹಾರ ಮಾಡ್ಕೊಂಡು ಹೋಗಿ ಮದುವೆ ಮಾಡ್ಕೊಂಡು ಬಿಟ್ಟಿದ್ದ. ಆ ಜರಾಸಂಧ ತನ್ನ 2 ಮಕ್ಕಳ ರಕ್ಷಣೆಗಾಗಿ ಯಕ್ಷರನ್ನ, ಶಿವಲೋಕದಿಂದ ಯಕ್ಷರನ್ನ ಕರ್ಕೊಂಡ್ಬಂದು ಕಾವಲಿಗಿಟ್ಟಿದ್ದ. ಅಂಥ ಯಕ್ಷರನ್ನ ಸದೆ ಬಡಿದು ಈ ಕಂಸ ಆ 2ರನ್ನ ಅಪಹಾರ ಮಾಡ್ಕೊಂಡು ಹೋಗಿ ಮದುವೆ ಮಾಡ್ಕೊಂಡ್ಬಿಟ್ಟಿದ್ದ. ಜರಾಸಂಧ ಒಂದ್ ವೇಳೆ ಅಪೇಕ್ಷೆ ಪಟ್ಟಿದ್ರೆ ಈ ಕಂಸನನ್ನು ಸದೆ ಬಡಿಬಹುದಿತ್ತೇನೋ. ಆದ್ರೆ 2 ಒಂದೇ ಗುಂಪಿನವ್ರು, ಯಾಕೆ ಸದೆ ಬಡಿತಾರೆ? ಹಾಗಾಗಿ ಅವ್ನು ಸದೆ ಬಡಿಲಿಕ್ಕೆ ಹೋಗಲಿಲ್ಲ. ಒಳ್ಳೇದಾಯ್ತು ಅಂದೆ. ಯೋಗ್ಯನಾದಂಥ ವರ್ಣನೆ ನನ್ನ ಮಕ್ಕಳನ್ನ ಹಾರಿಸ್ಕೊಂಡು ಹೋಗಿದ್ದಾನೆ, ಆಗಲಿ ಅಂದ. ಜರಾಸಂಧನಿಗೆ ಬಲದಲ್ಲಿ ಸಮಾನನಾದವನು ಭೂಮಿಯಲ್ಲಾಗಲಿ ಪಾತಾಳದಲ್ಲಾಗಲಿ ಯಾರೂ ಇರಲಿಲ್ಲ ಅನ್ನೋ ಕಥೆಯನ್ನು ನಾವೆಲ್ಲ ನೋಡ್ತೀವಿ. ಆಮೇಲೆ ಹಂಸ ಬಿಭಿಕರು ಅಂತ ಇನ್ನೊಂದು 2 ಪಾತ್ರಗಳು ಕೃಷ್ಣಾವತಾರದಲ್ಲಿ ಮುಂದೆ ಬರ್ಲಿಕ್ಕಿದೆ. ಅವರು ಯಾರು ಅಂದ್ರೆ ಮಧು ಮತ್ತು ಕೈಟಭ ಎಂಬ ಹೆಸರಿನ ರಾಕ್ಷಸರು. ಹಿಂದೆ ನಾವು ಅದನ್ನು ನೋಡಿದ್ವಿ. ಈ ಜಲಪ್ರಳಯ ಸಂದರ್ಭದಲ್ಲಿ ಭಗವಂತ ಆ
ಸ್ವಲ್ಪ ಅಲ್ಲಿ ಬದಲಾದಂಥ ಮಾಹಿತಿ ಏನಂದ್ರೆ, ಭಗವಂತ ಹಯಗ್ರೀವ ಅನ್ನೋ ರೂಪದಲ್ಲಿ ಅವರಿಬ್ಬರನ್ನು ಸಂಹಾರ ಮಾಡಿದ್ದ. ಅವರೇ ಮುಂದೆ ಹಂಸದೀಪಿಕರಾಗಿ ಶಿವನಿಂದ ವರವನ್ನು ಪಡ್ಕೊಂಡಿದ್ರು. ಈ ಹಂಸದೀಪಿಕರು ಜರಾಸಂಧ, ಸಾಲ್ವ, ಆಮೇಲೆ ಶಿಶುಪಾಲ, ಇವ್ರದೆಲ್ಲ ಒಂದು ಗುಂಪು, ಖಳರ ಗುಂಪು. ಹೀಗೆ ದೇವಾಸುರ ಸಂಗ್ರಾಮದಲ್ಲಿ ಅನೇಕ ಜನ ರಾಕ್ಷಸರು ಭಗವಂತನ ಕೈಯಿಂದ ಸಂಹೃತರಾಗಿದ್ದಾರೆ. ಮತ್ತೆಷ್ಟೋ ಜನ ವಾಯುವಿನಿಂದ ಸಂಹೃತರಾಗಿದ್ದಾರೆ, ಮತ್ತೆ ಇಂದ್ರನಿಂದ ಸಂಹೃತರಾಗಿದ್ದಾರೆ. ಅವರೆಲ್ಲ ಇವತ್ತು ಮತ್ತೆ ಸಮಯವನ್ನು ಕಾಯ್ದು ಹುಟ್ಟಿ ಬಂದಿದ್ದಾರೆ ಅಂತ ದೇವತೆಗಳು ಪರಮಾತ್ಮನ ಒಂದು ತಮ್ಮ ಅರಿಕೆಯನ್ನು ಮಾಡಿಕೊಂಡ್ರು. ರಾಮಾವತಾರದಲ್ಲಿ ಅನೇಕ ಜನ ರಾಕ್ಷಸರನ್ನು ನೀನು ಸಂಹಾರ ಮಾಡಿದ್ದೆ. ನಿನ್ನ ದಾಸನಾದಂಥ ಹನುಮಂತನು ಕೂಡ ಅನೇಕ ಜನ ರಾಕ್ಷಸರನ್ನು ಸಂಹಾರ ಮಾಡಿದ್ದ. ಆಗ ಅನೇಕ ಜನ ರಾಕ್ಷಸರು ನಿಮ್ಮ ಮೇಲೆ ಸಿಟ್ಟನ್ನು ಇನ್ನೂ ಕೂಡ ಇಟ್ಕೊಂಡಿದ್ದಾರೆ. ಅವರೆಲ್ಲರೂ ಅವತಾರ ಮಾಡಿದ್ದಾರೆ. ಮತ್ತೊಂದೆರಡು ಪ್ರಧಾನವಾದಂಥ ಪಾತ್ರಗಳು ಒಂದು ಶಿಶುಪಾಲ ದಂತವಕ್ರರು. ಅವರಿಬ್ರು ನಿನ್ನ ದ್ವಾರಪಾಲಕರು, ಮೂಲತಃ ಜಯ ವಿಜಯರು. ಅವರು ಹಿಂದೊಮ್ಮೆ ರಾವಣ ಕುಂಭಕರ್ಣರಾಗಿ ಜನಿಸಿದ್ರು. ಅದಕ್ಕಿಂತ ಮೊದಲು ಹಿರಣ್ಯಾಕ್ಷ ಹಿರಣ್ಯಕಶಿಪುಗಳಾಗಿ ವರಾಹಾವತಾರ ಮತ್ತು ನರಸಿಂಹಾವತಾರಕ್ಕೆ ಕಿತ್ತಾದರು. ಮುಂದೆ ರಾವಣ ಕುಂಭಕರ್ಣರಾಗಿ ರಾಮನ ಬಾಣಗಳಿಗೆ ಆಹುತಿಯಾದರು. ಮುಂದೆ ಈಗ ಶಿಶುಪಾಲ ದಂತಭಕ್ತರಾಗಿದ್ದಾರೆ. ಈ ಒಂದು ಅವತಾರ ಅದೊಂದೇ ಕೊನೆಯ ಅವತಾರ ಅವರದು. ನೀನು ಅವರನ್ನ ಸಂಹರಿಸಿ ಅವರನ್ನು ಶಾಪ ವಿಮುಕ್ತರನ್ನಾಗಿ ಮಾಡಬೇಕು ಅಂತ ದೇವತೆಗಳು ಮತ್ತೊಂದು ವಿನಂತಿಯನ್ನು ಮುಂದಿಟ್ಟರು. ಇವರೆಲ್ಲರಿಗೂ ಕೂಡ ಇಂಥವರಲ್ಲಿ ಕೆಲವರಲ್ಲಿ ಒಳ್ಳೆಯವರು ಕೆಲವರಿದ್ದಾರೆ. ಈ ಶಿಶುಪಾಲ ದಂತಭಕ್ತರಲ್ಲಿ ಸಜ್ಜನರು ಕೆಲವರಿದ್ದಾರೆ, ದುರ್ಜನರು ಕೆಲವರಿದ್ದಾರೆ. ಆ ಸಜ್ಜನರಿಗೆ ಅವರೊಳಗಿರುವಂಥ ಸಜ್ಜನರಿಗೆ ಮುಕ್ತಿ ಆಗಬೇಕು, ದುರ್ಜನರಿಗೆ ಏನು ಗತಿ ಆಗಬೇಕು ಆ ಗತಿ ಆಗಬೇಕು. ಹಾಗೆ ನೀನು ಆ ಕೃತ್ಯವನ್ನು ಮಾಡು ಅಂತ ದೇವತೆಗಳು ಭಗವಂತನನ್ನು ಪ್ರಾರ್ಥನೆ ಮಾಡಿದರು. ಬಲಿ ಅಂತ ಮತ್ತೊಬ್ಬ ರಾಕ್ಷಸ ಇದ್ದ. ಬಲಿ ಅಂದ್ರೆ ಈ ನಮ್ಮ ವಾಮನಾವತಾರದ ದಾಸನಾದಂಥ ಬಲಿ ಇದ್ದಾನಲ್ಲ, ಆ ಬಲಿ ಅಲ್ಲ. ಆದ್ರೆ ಅವನೊಳಗೆ ಈ ಬಲಿ ಅಂತ ಒಬ್ಬ ರಾಕ್ಷಸ ಇದ್ದ. ವಾಮನಾವತಾರದ ಬಲಿ ಏನಿದ್ದಾನಲ್ಲ ಅವ ಯೋಗ್ಯ, ಭಗವಂತನ ಭಕ್ತ. ಅವನೊಳಗೆ ಆವಿಷ್ಟನಾಗಿ ಒಬ್ಬ ಬಲಿ ಅಂತ ಇದ್ದ. ಅವನ ಹೆಸರು ಬಲಿ ಅಂತಾನೆ. ಈ ಆವಿಷ್ಟನಾದವನ ಹೆಸರು ಬಲಿಯೇ, ಆ ರಾಜನ ಹೆಸರು ಬಲಿಯೇ, ಇಬ್ಬರ ಹೆಸರು ಕೂಡ ಬಲಿ ಅಂತಾನೆ. ಆತ ಈಗ ಸಾಲ್ವ ಅನ್ನೋ ಹೆಸರಿನಿಂದ ಅವತಾರ ಮಾಡಿದ್ದಾನೆ. ಈ ಬಲಿಚಕ್ರವರ್ತಿ, ವಾಮನಾವತಾರಕ್ಕೆ ದಾಸನಾದಂಥ ಬಲಿಚಕ್ರವರ್ತಿ ಇದ್ದಾನಲ್ಲ, ಆತ ಇಂದ್ರಾದಿ ದೇವತೆಗಳನ್ನು ವಿರೋಧ ಮಾಡಿದ್ದ. ಆ ಮೂಲಕ ಭಗವಂತನನ್ನು ವಿರೋಧ ಮಾಡಿದಾಗಿತ್ತು. ಯಾಕೆ ಅವನು ಮಾಡಿದ? ಯೋಗ್ಯ ಜೀವನಾಗಿದ್ದೆ. ಇಂದ್ರಾದಿ ಯಾಕೆ ವಿರೋಧ ಮಾಡಿದ ಅಂದ್ರೆ, ಒಳಗಿದ್ನಲ್ಲ ಈ ಬಲಿ ಅಂತ ಇನ್ನೊಬ್ಬ, ಆ ಬಲಿಗೆ ಇವ ಬಲಿಯಾಗಿದ್ದ. ಹಾಗಾಗಿ ಇಂದ್ರಾದಿ ದೇವತೆಗಳಿಗೆ ಮತ್ತು ಅದೇ ಕಾರಣದಿಂದ ಭಗವಂತನಿಗೆ ವಿರೋಧ ಮಾಡಿದ್ದ. ಅಂದ್ರೆ ಎಷ್ಟೇ ದೊಡ್ಡ ಚಕ್ರವರ್ತಿ ಆದ್ರೂ ನೂರಾರು ಅಶ್ವಮೇಧ ಯಾಗವನ್ನು ಮಾಡುವ ಬಲ್ಲಂತ ಶಕ್ತಿ ಇದ್ದವರಿಗೂ ಕೂಡ ರಾಕ್ಷಸರು ಒಳಗೆ ಹಾಕಿಬಿಟ್ಟು ಇಂಥವೆಲ್ಲ ದುಷ್ಕೃತ್ಯಗಳನ್ನು ಮಾಡ್ತಾರೆ ಅಂತ ಈ ಎಲ್ಲಾ ಪಾತ್ರಗಳಿಂದ ನಾವು ಕಲ್ಕೋಬೇಕು. ನಮ್ಮೊಳಗೆ ಯಾರ್ಯಾರು ಇರಬಹುದು ಅಂತ ಅನ್ನೋದನ್ನ ನಾವು ಗಮನಿಸ್ತಿರ್ಬೇಕು. ಶಾಲ್ವ ಅಂತ ಹೆಸರಿದೆ, ಸಾಲ್ವ ಅಂತ ಕೂಡ ಇದೆ. ಶಾಲ್ವ ದೇಶದ ರಾಜ ಆದ್ರಿಂದ ಒಂದು ಸಾಲ್ವ ಅಂತ ಹೆಸರು. ಹಿಂದೆ ಈ ಪರಶುರಾಮ ಅನೇಕ ಬಾರಿ ಎಲ್ಲ ಕ್ಷತ್ರಿಯರನ್ನು ಸಂಹಾರ ಮಾಡಿದಾಗ ಈ ಸಾಲ್ವನ ದುಷ್ಟತನವನ್ನು ನೋಡಿ ಅವನನ್ನು ಸಂಹಾರ ಮಾಡಬಹುದಿತ್ತು, ಆದ್ರೆ ಮಾಡಿರ್ಲಿಲ್ಲ. ಅನೇಕ ಬಾರಿ ಸಾಲ್ವನನ್ನು ಪರಶುರಾಮ ಬರೇ ಸೋಲಿಸಿದ್ದ ಅಷ್ಟೇ. ಸೋಲಿಸಿ ಮುಂದೊಂದು ಸರಿ ನೀನು ಕೊಲ್ತೇನೆ ನಾನು ಬೇರೆ ಸಂದರ್ಭದಲ್ಲಿ ಅಂತ ಬಿಟ್ಟಿದ್ದ. ಅವನು ಏನ್ ಮಾಡಿದ್ದ ಅಂದ್ರೆ, ಆ ಸಾಲ್ವ ದೊಡ್ಡ ಭಯಂಕರವಾದ ತಪಸ್ಸನ್ನು ಮಾಡಿ ರುದ್ರನಿಂದ ಒಂದು ವಿಮಾನವನ್ನು ಪಡ್ಕೊಂಡಿದ್ದಾನೆ. ಆ ಸೌಭ ಅಂತ ಆ ವಿಮಾನಕ್ಕೆ ಹೆಸರು. ಆ ವಿಮಾನ ಅಂದ್ರೆ ಅದೊಂದು ವಿಮಾನ ಅಲ್ಲ, ನಿಮ್ಗೆ ನಾನು ಹಿಂದೆ ಹೇಳಿದ್ದೆ. ವಿಮಾನ ಅಂದ್ರೆ ಏನು? ಅದೊಂದು ರಥವೂ ಆಗ್ಬಹುದು, ವಿಮಾನವೂ ಆಗ್ಬಹುದು. ಇದು ಬಹಳ ದೊಡ್ಡದಾಗಿದ್ದರಿಂದ ಅದೊಂದು ನಗರ. ವಾಸ್ತವಿಕವಾಗಿ ದೊಡ್ಡ ನಗರವೇ ಆಕಾಶದಲ್ಲಿ ತೇಲ್ತಾ ಇದ್ದಿದ್ದರಿಂದ ಅದಕ್ಕೆ ವಿಮಾನ ಅಂತ ಹೆಸರು ಅಷ್ಟೇ. ಈ ಕೃಷ್ಣ ಸುದರ್ಶನ ಚಕ್ರದಿಂದ ಮುಂದೆ ಆ ಮಾಯಾಮಯವಾದಂತಹ ವಿಮಾನವನ್ನು ನಾಶ ಮಾಡಿದ ಸಾಲ್ವನನ್ನು ಕೊಲ್ಲುವಾಗ ಅಂತ ಮುಂದೆ ಕಥೆಯನ್ನು ನೋಡ್ತೀವಿ. ಈ ಕೃಷ್ಣಾವತಾರದಲ್ಲಿ ಆ ಸಾಲ್ವನನ್ನು ಕೊಲ್ಲುವಂತ ಕೆಲಸವನ್ನು ನೀನು ಮಾಡಬೇಕಾಗಿದೆ ಅಂತ ದೇವತೆಗಳು ಭಗವಂತನಿಗೆ ವಿಜ್ಞಪ್ತಿ ಮಾಡಿಕೊಂಡ್ರು. ಈ ಸಾಲ್ವನಿಗೆ ಆ ವಿಮಾನ ರುದ್ರನಿಂದ ಬಂದಿದ್ರು ಕೂಡ ಅವನ ಅಪ್ಪನಾದಂತಹ ಒಬ್ಬ ಇದ್ದ. ಆತ ಈ ವಿಮಾನವನ್ನು ಏರ್ತಿದ್ದ, ಯಾವಾಗಲೂ ಮಗನಿಂದ ಅದನ್ನು ತಗೊಂಡು ಸಂಚಾರಕ್ಕೆ ಹೋಗ್ತಿದ್ದ. ಅವನಿಗೆ ಸೌಭಪತಿ ಅಂತ ಹೆಸರು ಬಂದಿತ್ತು. ಸೌಭ ಅನ್ನುವಂಥ ವಿಮಾನವನ್ನು ಏರಿ ಆಕಾಶದಲ್ಲಿ ಸಂಚಾರ ಮಾಡ್ತಿದ್ದರಿಂದ ಅಪ್ಪನಿಗೆ ಸೌಭಪತಿ ಅಂತ ಹೆಸರಿತ್ತು. ಆ ಸೌಭ ಭೀಷ್ಮನಿಂದ ಹಿಂದೊಮ್ಮೆ ಸೋತಿದ್ದ. ಆಗ ಸಾಲ್ವ ತಪಸ್ಸು ಮಾಡ್ತಿದ್ದ ಆದ್ರಿಂದ ಭೀಷ್ಮನಿಗೆ
ಆ ಸೌಭನನ್ನ ಗೆಲ್ಲಲಿಕ್ಕೆ ಸಾಧ್ಯ ಆಯಿತು. ಇಲ್ಲೇನು ಕಷ್ಟ ಆಗ್ತಿತ್ತು. ಅವನನ್ನ ಆ ಸೌಭ ಅನ್ನುವಂಥ ವಿಮಾನವನ್ನು ಏರಿದ ಸೌಭಪತಿ ಅಪ್ಪ ಏನಿದ್ದಲ್ಲ, ಆ ಬ್ರಹ್ಮದತ್ತ ಅಂತ ಅವನ ಹೆಸರು. ಆ ಬ್ರಹ್ಮದತ್ತನ ಮಗನೇ ಈ ಸಾಲ್ವ. ಆ ವಿಮಾನವನ್ನು ಏರಿದ್ರಿಂದ ಅವನಿಗೆ ಸೌಭಪತಿ ಅಂತ ಹೆಸರಿತ್ತು. ಭೀಷ್ಮ ಅವನನ್ನು ಯಾವಾಗ ಸೋಲಿಸಿದ್ದ ಅಂದ್ರೆ, ಈ ಅಂಬಿಕೆ ಅಂಬಾಲಿಕೆ ಅಂಬೆಯರ ಸ್ವಯಂವರ ಇತ್ತಲ್ಲ ಕಾಶಿನಗರದಲ್ಲಿ, ಆ ಸ್ವಯಂವರ ಸಂದರ್ಭದಲ್ಲಿ ಆತನ್ನು ಸೋಲಿಸಿದ್ದ. ಹೇಗೆ ಸೋಲಿಸಲಿಕ್ಕೆ ಸಾಧ್ಯ ಆಯಿತು ಅಂದ್ರೆ, ಆ ಸಂದರ್ಭದಲ್ಲಿ ಈತ ಈ ಸಾಲ್ವ ತಪಸ್ ಮಾಡ್ಲಿಕ್ಕೆ ಹೋಗಿದ್ದ ವಿಮಾನಕ್ಕಾಗಿ. ಹಾಗಾಗಿ ಆ ಸಂದರ್ಭದಲ್ಲಿ ಸೋಲಿಸಲಿಕ್ಕೆ ಸಾಧ್ಯ ಆಯಿತು. ಒಂದ್ ವೇಳೆ ಆ ಸಂದರ್ಭದಲ್ಲೇ ರುದ್ರನ ಕುರಿತಾದ ತಪಸ್ಸು ಪೂರ್ಣವಾಗಿ ವಿಮಾನವನ್ನು ಏರಿ ಆತ ಬಂದಿದ್ದರೆ ಭೀಷ್ಮನಿಗೂ ಅವನನ್ನು ಸೋಲಿಸಲಿಕ್ಕೆ ಆಗ್ತಿದ್ದಿಲ್ಲ, ಅಷ್ಟು ದೊಡ್ಡ ಶಕ್ತಿ ಅವ್ರದ್ದು. ಆಗ ಇನ್ನೂ ಆ ವಿಮಾನವನ್ನು ಕೈಗೆ ಬಂದಿದ್ದಿಲ್ಲ ದುರ್ದೈವ. ಹಾಗಾಗಿ ಸೋತ ಅಪ್ಪ. ಸಾಲ್ವ ಈಗ ತಪಸ್ಸು ಮಾಡಿ ವಿಮಾನವನ್ನು ಏರಿ ಕೊಬ್ಬಿ ಜರಾಸಂಧನಿಗೆ ಅನುವರ್ತಿಯಾಗಿದ್ದಾನೆ, ಅವನನ್ನು ನೀನು ಕೊಲ್ಲಬೇಕು ಅಂತ ಆ ದೇವತೆಗಳೆಲ್ಲರೂ ಕೂಡ ಭಗವಂತನನ್ನು ಪ್ರಾರ್ಥನೆ ಮಾಡಿದ್ರು. ನಾಳೆ ದಿವಸ ಕೀಚಕನ ಉತ್ಪತ್ತಿ ಹೇಗೆ ಆಯಿತು ಅಂತ ಅನ್ನೋದನ್ನ ಗಮನಿಸೋಣ. ಹಿಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹಿಸಿಗೆ ಹಾಕದಿರೋ ಎನ್ನ ಹೃಷಿಕೇಶನೇ, ಈಶನಿನ್ನ ಚರಣ ಭಜನೆ ಆಶೆಯಿಂದ ಮಾಡುವೆ ದೋಷ ರಾಶಿ ನಾಶ ಮಾಡು ಶ್ರೀಶ ಕೇಶವ. ಶ್ರೀಕೃಷ್ಣ.